ನಮಸ್ಕಾರ. ನಟನಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ಭರತನಾಟ್ಯ ಕೇವಲ ನೃತ್ಯ ಅಲ್ಲ, ಅದು ಕಣ್ಣಿಗೆ ಕಾಣುವಂತಹ ಕಾವ್ಯ ಹಾಗೂ ಆಧ್ಯಾತ್ಮಿಕ ಅಭಿರೂಪ. ಇನ್ನು ಪಂಚಮ ವೇದ ಅಂತ ಕರೆಯಲ್ಪಡುವಂತಹ ಭರತನಾಟ್ಯ ಶಿವ ಆಡಿ ತೋರಿಸಿದಂತಹ ತಾಂಡವ ಹಾಗೂ ಪಾರ್ವತಿಯ ಲಾಸ್ಯದ ಸಮ್ಮಿಲನವೇ ಈ ಒಂದು ಕಲೆ ಅಂತಾನೂ ಕರೆಯೋದು ಇದೆ. ಇನ್ನು ನಮ್ಮ ದೈಜಿ ವರ್ಲ್ಡ್ ಸಂಸ್ಥೆ ಭರತನಾಟ್ಯಕ್ಕೆ ಸೀಮಿತವಾಗಿ ಒಂದು ವೇದಿಕೆಯನ್ನ ಕಲ್ಪಿಸಿ ಭರತನಾಟ್ಯ ರಿಯಾಲಿಟಿ ಶೋ ಅನ್ನ ಹಮ್ಮಿಕೊಂಡದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಸ್ಪರ್ಧೆಗಳು ಕೂಡ ನಡೀತಾ ಇದೆ. ಇನ್ನು ಆಡಿಷನ್ ಸುತ್ತಿನ ಒಂದು ಪ್ರಸಾರವನ್ನ ಕೂಡ ನೀವು ನೋಡಿ ಮೆಚ್ಚುಗೆಗಳನ್ನ ಕೂಡ ನಮಗೆ ಕಳುಹಿಸಿಕೊಟ್ಟಿದ್ದೀರಿ. ಜೊತೆಗೆ ಇನ್ನು ನಟನಂನ ಇನ್ನೊಂದು ಭಾಗವಾಗಿ ಭರತನಾಟ್ಯದ ಕುರಿತಾಗಿ ಮಾಹಿತಿಯನ್ನ ಹಂಚುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮೊನ್ನೆ ಒಂದಷ್ಟು ಗುರುಗಳು ಬಂದು ನಮಗೆ ಭರತನಾಟ್ಯದ ಕುರಿತಾಗಿ ಮಾಹಿತಿಗಳನ್ನ ಕೂಡ ತಿಳಿಸಿಕೊಟ್ರು. ನಮ್ಮ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನ ಹೇಳಿಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಸ್ಪರ್ಧಾಳುಗಳಿಗೆ ಕೂಡ ಕಿವಿ ಮಾತುಗಳನ್ನ ಹೇಳಿಕೊಟ್ಟಿದ್ದಾರೆ. ಹಾಗೇನೆ ಇವತ್ತು ಕೂಡ ಒಂದಷ್ಟು ವಿಚಾರಗಳ ಕುರಿತಾಗಿ ನಾವು ಮಾತುಕತೆಯನ್ನ ನಡೆಸೋದಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಯಾರು ಅಂತ ಹೇಳಿದ್ರೆ ಇವರ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬಾ ಹೊತ್ತು ಬೇಕು. ಇವರು ನಮ್ಮ ಒಂದು ಸ್ಟುಡಿಯೋದಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ನಮಗೆ ತುಂಬಾನೇ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಇರುವವರು ಖ್ಯಾತ ಭರತನಾಟ್ಯ ಸಾಹಿತಿಗಳು, ವಿದ್ವಾಂಸರು, ಹಾಗೇನೆ ಯಕ್ಷಗಾನ ಪ್ರಸಂಗಕರ್ತರು ಆಗಿದ್ದಾರೆ. ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೈಸ್ಕೂಲ್ ನಲ್ಲಿ ಇರುವಾಗಲೇ ಪಾರ್ವತಿಯ ಶಾಪ ಅನ್ನುವಂತಹ ಒಂದು ಪ್ರಸಂಗವನ್ನ ಬರೆದು ಅವರ ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಆ ಪ್ರಸಂಗವನ್ನ ಆಡಿ ಪ್ರದರ್ಶಿಸಿ ಅದಕ್ಕೆ ಮೆಚ್ಚುಗೆ ಪ್ರಶಂಸೆಯನ್ನ ಪಡೆದಂತಹ ಒಬ್ಬ ಅತ್ಯದ್ಭುತ ಕಲಾವಿದ ಅಂತ ಹೇಳಬಹುದು. ಹಾಗೇನೆ ಮಲೆನಾಡಿನ ಪ್ರಸಿದ್ಧ ಹರಿಕಥಾ ಕೀರ್ತನಕಾರರಾಗಿರುವಂತಹ ದಿವಂಗತ ರಾಮಚಂದ್ರ ಭಟ್ಟ ಇವರ ಮೊಮ್ಮಗ, ಕಮಲಶಿಲೆ ಮೇಳವನ್ನ ಕಟ್ಟಿ ಬೆಳೆಸಿದಂತಹ ಹವ್ಯಾಸಿ ಅರ್ಥಧಾರಿ ವೇಷಧಾರಿ ದಿವಂಗತ ಶ್ರೀಧರ ಕನ್ನಂತ ಇವರ ಸೋದರಳಿಯ, ಹಾಗೇನೆ ಮೇಘರಂಜಿನಿ, ಗಗನತಾರೆ, ಶಂಕರಾಭರಣ, ಗೋಕುಲಾಷ್ಟಮಿ ಸೇರಿದಂತೆ 58 ಪ್ರಸಂಗಗಳನ್ನ ನೋಡುಗರ ಮನಸ್ಸಿಗೆ ಮುಟ್ಟುವಂತೆ ರಚಿಸಿದ ಅದ್ಭುತ ಜ್ಞಾನಿ ಅಂತ ಹೇಳ್ಬೋದು. ಇನ್ನು ಭರತನಾಟ್ಯಕ್ಕೆ ಹಲವಾರು ಸಾಹಿತ್ಯಗಳನ್ನ ಬರೆದಿದ್ದಾರೆ, ನಾಟಕಗಳಿಗೆ ಸಾಹಿತ್ಯಗಳನ್ನ ಬರೆದಿದ್ದಾರೆ, ಚಲನಚಿತ್ರಗಳಿಗೆ ಕೂಡ ಸಾಹಿತ್ಯವನ್ನ ಬರೆದಿದ್ದಾರೆ. ಇನ್ನು ಫಿನಾನ್ಸ್ ಹಾಗೇನೆ HR ನಲ್ಲಿ MBA ಪದವಿಯನ್ನು ಪಡೆದಿರುವವರು, ಹಾಗೇನೆ ಆಳ್ವಾಸ್ನಲ್ಲಿ MCOM ಡಿಪಾರ್ಟ್ಮೆಂಟ್ ನಲ್ಲಿ HOD ಆಗಿ ಕೆಲಸವನ್ನ ನಿರ್ವಹಿಸಿರುವಂತವರು. ಅದರ ಜೊತೆಗೆ ಉಡುಪಿಯ ಕಲ್ಮಾಡಿ SMS ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ಆಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ರಾಜಸ್ಥಾನದ ಪೆಸಿಫಿಕ್ ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಕೂಡ ಪಡೆದಿರುವಂತಹ ಅದ್ಭುತ ಜ್ಞಾನಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತದ್ದು. ಇವರ ಬಗ್ಗೆ ಹೇಳಬೇಕಾದ್ರೆ ನಾನು ತುಂಬಾ ತಡವರಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕಲಾವಿದ, ಇಷ್ಟು ದೊಡ್ಡ ಜ್ಞಾನಿಯ ಜೊತೆಗೆ ಕೂತು ಮಾತಾಡುವಂಥದ್ದು ಇದು ನನಗೆ ಸಣ್ಣ ವಿಚಾರ ಅಲ್ಲ. ನೀವು ಗಮನಿಸಿದ್ರೆ ನಾನು ನಿಜವಾಗ್ಲೂ ತಡವರಿಸ್ತಾ ಇದ್ದೇನೆ. ನನಗೂ ಒಂದು ನಡುಕ ಇದೆ. ಯಾಕಂದ್ರೆ ಇವರ ಒಂದು ಜ್ಞಾನದ ಎದುರು ನಾವೆಲ್ಲ ಏನೂ ಅಲ್ಲ. ಸೊ ಇವತ್ತು ನಮ್ಮ ಜೊತೆ ಇರುವವರು ಯಾರು ಅಂತ ಹೇಳಿದ್ರೆ ಪ್ರೊಫೆಸರ್ ಪವನ್ ಕಿರಣಕೆರೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಎಸ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಎಸ್, ಇವಾಗ ನಾನು ನಿಮ್ಮ ಬಗ್ಗೆ ಓದಿ ತಿಳ್ಕೊಂಡ ಮಟ್ಟದಲ್ಲಿ ನೀವು ಹೈಸ್ಕೂಲ್ನಲ್ಲಿ ಇರುವಾಗಲೇ ಒಂದು ದೊಡ್ಡ ಪ್ರಸಂಗವನ್ನ ಬರೆದು ನಿಮ್ಮ ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಈ ಪ್ರಸಂಗವನ್ನ ಪ್ರದರ್ಶಿಸಿ ಅದಕ್ಕೆ ಪ್ರಶಂಸೆಯನ್ನ ಪಡೆದಂತಹ ಅದ್ಭುತ ಕಲಾವಿದರು. ಇನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಕೂಡ ಎಲ್ಲರೂ ಕಲಾವಿದರು ಅಂತ ಕೇಳ್ಪಟ್ಟಿದ್ವಿ. ಸೊ ನಿಮ್ಮ ಒಂದು ಬಾಲ್ಯವನ್ನ ಮೆಲುಕು ಹಾಕೋದಿಕ್ಕೆ ನಮಗೆ ಬಹಳಷ್ಟು ಖುಷಿ ಸರ್. ಸೊ ನಿಮ್ಮ ಬಗ್ಗೆ ಕೇಳೋದಾದ್ರೆ ನಿಮ್ಮ ಒಂದು ಕಲಾತ್ಮಕ ಬದುಕಿಗೆ ನಿಮ್ಮ ಪ್ರಥಮ ಹೆಜ್ಜೆ ಯಾವಾಗ ಇರಿಸಿದ್ರಿ? ಹಾಗೇನೆ ಈ ಭರತನಾಟ್ಯಕ್ಕೂ ನಿಮಗೂ ನಂಟು ಎಲ್ಲಿಂದ ಶುರುವಾಯಿತು ಸರ್? ಬಾಲ್ಯ ಅಂತ ಹೇಳಿದ್ರೆ ನಿಜವಾಗಿ ನಾನು ಮಲೆನಾಡಿನ ಪ್ರಾಂತದವನು. ಮೂಲತಃ ಮಲೆನಾಡು ತೀರ್ಥಹಳ್ಳಿಯ ತಾಲೂಕು. ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿಯಿಂದ ನಮ್ಮ ಮನೆ 1-1.5 ಕಿಲೋಮೀಟರ್ ದೂರದಲ್ಲಿರುವಂಥ ಕಿರಣಕೆರೆ ಅಂತ. ಕುವೆಂಪುರವರ ಕಾವ್ಯಗಳಲ್ಲಿ ನನ್ನ ಮನೆಯ ಹೆಸರು, ನಮ್ಮ ಹಿರಿಯರ ಹೆಸರು ಎಲ್ಲ ಉಲ್ಲೇಖ ಆಗಿದೆ. ಆ ಪರಿಸರವೇ ಒಂದು ರೀತಿ ಕವಿಶಕ್ತಿಯನ್ನು ಪ್ರಚೋದಿಸುವ ಪರಿಸರ. ನಿಮಗೆ ಗೊತ್ತಿರಬಹುದು, ಮಲೆನಾಡು ಅನ್ನೋದೇ ಕಾವ್ಯಕ್ಕೊಂದು ವಸ್ತುವಾದ ಪ್ರಕೃತಿ. ಹಾಗಾಗಿ ಅಲ್ಲಿ ಬೆಳೆದದ್ರಿಂದ ಮತ್ತು ಮನೆಯ ವಾತಾವರಣ. ಅಜ್ಜ ಹರಿಕಥಾ ವಿದ್ವಾಂಸರಾಗಿದ್ದರು. ನನ್ನ ತಂದೆ ದಿವಂಗತ ಉಮೇಶ್ ಚಂದ್ರ ಅಂತ. ಅವರು ಸುಗಮ ಸಂಗೀತ ಗಾಯಕರಾಗಿದ್ದರು, ನಾಟಕಕಾರರಾಗಿದ್ದರು, ಚಲನಚಿತ್ರ ಧಾರಾವಾಹಿಗಳನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿ ಸ್ವಯಂ ಅಭಿನಯವನ್ನು ಮಾಡಿದವರು. ಹಾಗಾಗಿ ಈ ಎಲ್ಲ ಹಿನ್ನೆಲೆ, ನನ್ನ ತಾಯಿಯ ಮನೆಯ ಕಡೆಯಿಂದ ಕಮಲಶಿಲೆ ಮೇಳವನ್ನು ಮಾಡಿದಂಥ ಶ್ರೀಧರ ಕನ್ನಂತರು, ಹೀಗೆಲ್ಲ ಪರಿಸರದ ಪ್ರಭಾವ ಮತ್ತು ಆ ಇದ್ದಂಥ ಮನೆಯಲ್ಲಿದ್ದಂಥವರ ಕಲೆಯ ಪ್ರೋತ್ಸಾಹ, ಇದರಿಂದ ಕಲೆಗೆ ಪಾದಾರ್ಪಣೆ ಮಾಡೋದು ಬಹಳ ಸುಲಭ ಆಯಿತು. ಅಥವಾ ಸಹಜವಾಗಿ ಹುಟ್ಟಿನಿಂದ ಬಂದ ಒಂದು ಅಭೀಪ್ಸೆಯೋ ಆಕರ್ಷಣೆಯೋ ಅದಕ್ಕೆ ಕಾರಣ ಆಗಿದೆ. ಜೊತೆಗೆ ಭರತನಾಟ್ಯಕ್ಕೆ ಹೇಳಿದರೆ, ಭರತನಾಟ್ಯ ಅನ್ನೋದು ಇಡೀ ನಮ್ಮ ಈ ನೆಲದ ಅಸ್ಮಿತೆ.
ಅದಕ್ಕೆ ಪ್ರತ್ಯೇಕವಾಗಿ ಇಲ್ಲಿ ಹುಟ್ಟಿದವರು ಮಾತ್ರ ಭರತನಾಟ್ಯಕ್ಕೆ ಆಕರ್ಷಿತರಾಗುತ್ತಾರೆ ಅಂತಿಲ್ಲ. ಭರತನಾಟ್ಯದ ವಿದ್ವಾಂಸರಾದವರು ಪಾಶ್ಚಾತ್ಯ ದೇಶದಲ್ಲಿ ಅನೇಕ ಮಂದಿಗಳಿದ್ದಾರೆ. ಅಂದರೆ ಕಲೆಯೇ ಹಾಗೆ ಸೆಳೆತಾ ಇದೆ. ನಮ್ಮಲ್ಲಿಯೂ ಕೂಡ ಹಾಗೆ ಇತ್ತು. ನನ್ನ ಅತ್ತೆಯಂದರು, ಅತ್ತೆಯ ಮಕ್ಕಳು ಇವರೆಲ್ಲ ಭರತನಾಟ್ಯವನ್ನು ಕಲಿತವರೇ, ಭರತನಾಟ್ಯವನ್ನು ಇವತ್ತೂ ಮಾಡ್ತಾ ಇರುವವರೇ. ಹಾಗಾಗಿ ಭರತನಾಟ್ಯದ ಬಗ್ಗೆ ಒಂದು ಆಸಕ್ತಿ ಸಣ್ಣಲಿಂದ ಇತ್ತು. ಸಾಹಿತ್ಯದ ಆಸಕ್ತಿ ಮತ್ತು ಭರತನಾಟ್ಯದ ಆಸಕ್ತಿ, ಯಕ್ಷಗಾನದ ಆಸಕ್ತಿ ಎಲ್ಲ ಸೇರಿ ಒಂದು ಹಂತದ ಸಾಹಿತಿಯಾಗಿ ಅಥವಾ ಕವಿಯಾಗಿ ನನ್ನನ್ನು ನೇರ್ಪುಗೊಳಿಸಿತಷ್ಟೇ. ಓಕೆ, ಇವಾಗ ನಮ್ಮ ನಟನಂ ಕಾರ್ಯಕ್ರಮದ ಕುರಿತಾಗಿ ಮಾತನಾಡೋದಾದರೆ, ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿದ್ದೀರಿ? ಹೌದು. ಹೇಗೆ ಅನಿಸ್ತು ನಟನಂ ಕಾರ್ಯಕ್ರಮ? ಮೊದಲನೇದಾಗಿ ಒಂದು ಅದ್ಭುತವಾದ ಕಲ್ಪನೆ. ಈ ಕಲ್ಪನೆಯನ್ನು ಮಾಡಿದಂಥ ನಟನಂ ತಂಡದ ಹಿಂದಿರುವವರಿಗೆ ಮೊದಲ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ರಿಯಾಲಿಟಿ ಶೋ ಅಂತ ನಾವು ಹೇಳುವಾಗ ತೀರಾ ವೈಯಕ್ತಿಕವಾದ ಖಾಸಗಿಯನ್ನು ಪ್ರದರ್ಶನ ಮಾಡುವ ರಿಯಾಲಿಟಿ ಶೋಗಳಿಂದ ಹಿಡಿದು ಪಾಪಪ್ ಡ್ಯಾನ್ಸ್ಗಳು ಅಥವಾ ಇಂತಹ ಡಿ ಜೆಗಳಂತೆ ಮಾಡುವಂಥ ರಿಯಾಲಿಟಿ ಶೋಗಳು ಇಂಥದ್ದು ತುಂಬ ನಡೀತಾ ಇದೆ. ಇವತ್ತಿನ ಕಾಲದ ಅಗತ್ಯತೆಯೋ ಅನಿವಾರ್ಯತೆಯೋ ಅಪೇಕ್ಷೆಯೋ ಡಿಮ್ಯಾಂಡೋ ನಮಗೆ ಗೊತ್ತಿಲ್ಲ, ಅಂತೂ ಆಗ್ತಾ ಇದೆ. ಆದರೆ ತೀರಾ ಅಗತ್ಯವಾಗಿ ಆಗಬೇಕಾದ ಈ ನೆಲದ ಮಣ್ಣಿನ ಕಲೆಗಳ ಕುರಿತಾದ ಜಾಗೃತಿ ಮತ್ತು ನೆಲದ ಮಣ್ಣಿನ ಕಲೆಗಳ ಕುರಿತಾದ ಒಂದು ಕಾರ್ಯಕ್ರಮಗಳು ಮಾಧ್ಯಮಗಳಲ್ಲಿ ನಡೀಲೇಬೇಕು. ಬರೀ ಅದು ಫೇಸ್ಬುಕ್ಕಿಗೋ ಅಥವಾ ಯೂಟ್ಯೂಬಿಗೋ ಸೀಮಿತ ಆಗಬಾರ್ದು. ಇಂತಹ ವಾಹಿನಿಗಳಲ್ಲಿ ಸಾಗಬೇಕು. ಅದು ಆ ಇಚ್ಛಾಶಕ್ತಿ ಇವತ್ತು ನಡೆದಿದೆ. ಅದರ ಜೊತೆಯಲ್ಲಿ ನಿಮ್ಮ ವಾಹಿನಿ ಡೈಜಿ ವರ್ಲ್ಡ್ ಅದಕ್ಕೆ ಸರಿಯಾದ ಪ್ರೋತ್ಸಾಹವನ್ನು ಕೊಟ್ಟು, ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರತಿಭೆ ಇರ್ತದೆ, ಪ್ರಕಾಶಿಸುವುದಕ್ಕೆ ವೇದಿಕೆ ಇರೋದಿಲ್ಲ. ಕೆಲವೊಮ್ಮೆ ವೇದಿಕೆ ಇರ್ತದೆ, ಅದಕ್ಕೆ ಸರಿಯಾದ ಪ್ರತಿಭೆಗಳಿರೋದಿಲ್ಲ. ಇಲ್ಲಿ ನಟನಂ ಕಾರ್ಯಕ್ರಮಕ್ಕೆ ಪ್ರತಿಭೆ ಮತ್ತು ವೇದಿಕೆ ಎರಡೂ ಸರಿಯಾಗಿ ಸೇರಿದ್ರಿಂದ ಒಂದು ಒಳ್ಳೆಯ ಕಲ್ಪನೆ ನಡೆದಿದೆ. ಇದು ಸುದೀರ್ಘ ಕಾಲ ನಡೆಯಲಿ. ಸೀಸನ್ಗಳು ನಾವು ರಿಯಾಲಿಟಿ ಶೋ ಅಂತ ಹೇಳುವಾಗ ಒಂದಕ್ಕೆ ನಿಲ್ಲದೆ ಸೀಸನ್ 1, ಸೀಸನ್ 2, ಸೀಸನ್ 3 ಅಂತ ಒಂದು 1000 ಸಂಚಿಕೆಗಳು, 1000 ಸೀಸನ್ಗಳಾಗುವ ಹಾಗೆ ನಟನಂ ನಿರಂತರ ನಡೆಯಲಿ. ಇಡೀ ರಾಜ್ಯಾದ್ಯಂತ ಒಂದು ಭರತನಾಟ್ಯದ ಕುರಿತ ಆಸಕ್ತಿ ಈ ಕಾರ್ಯಕ್ರಮದ ಮೂಲಕ ಹೆಚ್ಚಾಗ್ತಾ ಹೋಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಾವು ಭರತನಾಟ್ಯ ಹಾಗೆಯೇ ನೀವು ಯಕ್ಷಗಾನ ಕಲಾವಿದರು ಆಗಿರೋದ್ರಿಂದ ಕೆಲವೊಂದಷ್ಟು ವಿಚಾರಗಳ ಕುರಿತಾಗಿ ಸಂವಾದವನ್ನು ನಡೆಸುವ. ಸೊ ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಇವಾಗ ಯಕ್ಷಗಾನ ಅಥವಾ ಬೇರೆ ಒಂದು ಕಲಾ ಪ್ರಕಾರಗಳಲ್ಲಿ ವಾಚಿಕ ಅಂದರೆ ಸಂಭಾಷಣೆಗಳು ಇರುತ್ತವೆ ಅಂತ. ಆದರೆ ಭರತನಾಟ್ಯದಲ್ಲಿ ಕೇವಲ ಒಂದು ನೃತ್ಯ ಆಗಿರ್ಬೋದು ಅಥವಾ ಒಂದು ಅಭಿನಯ ಆಗಿರ್ಬೋದು, ಹಸ್ತಮುದ್ರಿಕೆಗಳಾಗಿರ್ಬೋದು, ಇವುಗಳನ್ನು ಪ್ರದರ್ಶಿಸಿ ಒಂದು ಕಥೆಯನ್ನು ಅಥವಾ ಒಂದು ಪುರಾಣದ ಕಥಾನಕವನ್ನೆಲ್ಲ ಪ್ರಸ್ತುತಿಪಡಿಸ್ತಾರೆ. ಹಾಗಿರಬೇಕಾದ್ರೆ ಈ ಭರತನಾಟ್ಯದಲ್ಲಿ ಸಂಭಾಷಣೆ ಇಲ್ಲದ ಕಾರಣ ಸಾಮಾನ್ಯ ಜನರನ್ನು ತಲುಪೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಸೊ ಇದು ತಲುಪ್ತಾ ಇಲ್ವಾ ಅಥವಾ ಯಾವ ರೀತಿಯಲ್ಲಿ ತಲುಪಬಹುದು ಅಂತ ನೀವು ಹೇಳ್ತೀರಿ? ಹಾಗೆ ಒಂದು 2 ಆಯಾಮದಿಂದ ಉತ್ತರ ಕೊಡ್ಬೋದು. ಒಂದು, ಭರತನಾಟ್ಯ ಅಥವಾ ಯಾವುದೇ ಒಂದು ಕಲೆ ಆಗಲಿ, ಆ ಕಲೆಗೆ ಯಾರು ಪ್ರೇಕ್ಷಕ ಅನ್ನೋದು ಒಂದು ಪ್ರಧಾನ. ಈಗ ತೀರಾ ಸಾಮಾನ್ಯರನ್ನು ಮುಟ್ಟಬಹುದಾದ ಕೆಲವಷ್ಟು ಕಲಾ ಮಾಧ್ಯಮಗಳು ಒಂದು ಎಲೈಟ್ ಪ್ರೇಕ್ಷಕರು ಅಂತ ನಾವು ಹೇಳುವ, ಒಂದು ಕ್ಲಾಸ್ ಪ್ರೇಕ್ಷಕರು ಅಂತ ಹೇಳುವ, ಅಥವಾ ಒಂದು ಪ್ರಬುದ್ಧ ಪ್ರೇಕ್ಷಕರನ್ನು ಮುಟ್ಟುವಲ್ಲಿ ಸೋಲ್ತದೆ. ಅದು ಕಲೆಯ ಕೊರತೆಯೂ ಅಲ್ಲ ಅಥವಾ ಕಲೆಯ ದೌರ್ಬಲ್ಯವೂ ಅಲ್ಲ. ಅದನ್ನು ಗ್ರಹಿಸುವ ಪ್ರೇಕ್ಷಕನ ಗುಣಮಟ್ಟ ಆ ಮಟ್ಟದಲ್ಲಿ ಇರ್ತದೆ. ಈಗ ಬಹಳ ಸರಳವಾಗಿ ಹೇಳಬೇಕು ಅಂದರೆ, ಯಾವುದೋ ಒಂದು ಚಿತ್ರಗೀತೆ ಮುಟ್ಟಿದಷ್ಟು ವೇಗವಾಗಿ ಕರ್ನಾಟಕ ಸಂಗೀತದ ಒಂದು ಕೀರ್ತನೆ ನಮಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಕರ್ನಾಟಕ ಸಂಗೀತದ ಒಂದು ಕೀರ್ತನೆಯ ಗುಣಮಟ್ಟ ಕಡಿಮೆ ಅಂತಲ್ಲ, ಅಥವಾ ಚಿತ್ರಗೀತೆಯಲ್ಲಿ ಬಂದ ಯಾವುದೋ ಒಂದು ಚಿತ್ರಗೀತೆಯ ಸಾಹಿತ್ಯ ಬಹಳ ಶ್ರೇಷ್ಠ ಅಂತಲೂ ಅಲ್ಲ. ಅದರಿಂದ ಭರತನಾಟ್ಯ ಮುಟ್ಟುವಲ್ಲಿ ಸೋತಿದ್ಯಾ ಅಂತ ಹೇಳಿದರೆ ಖಂಡಿತ ಇಲ್ಲ. ನಾವು ಯಾರನ್ನು ಜನಸಾಮಾನ್ಯರು ಅಂತ ಗುರುತಿಸ್ತಾ ಇದ್ದೇವೋ ಅವರ ಅಭಿರುಚಿ ಭರತನಾಟ್ಯವನ್ನು ಸವಿಯಷ್ಟು ಮೇಲೆ ಎತ್ತರಕ್ಕೆ ಬೆಳೀಲಿಲ್ಲ. ಇದು ವಾಸ್ತವ. ಇನ್ನೊಂದು, ವಾಚಿಕ ವಿಭಾಗದ ಬಗ್ಗೆ ನೀವು ಕೇಳಿದರೆ ಒಂದು ವಾದವೂ ಇದೆ. ಭರತನಾಟ್ಯದಲ್ಲಿರುವ ಹಿನ್ನೆಲೆಯ ಪದ್ಯ ಏನಿದೆ, ಹಾಡು, ನಾವು ಬಳಸುವ ಕೃತಿ ಅಂತೇನು ಹೇಳ್ತೇವೆ, ಆ ಕೃತಿಯೇ ವಾಚಿಕ ಅಂತ ಕೂಡ ಒಂದು ವಾದ ಇದೆ. ಅಂದರೆ ನೃತ್ಯ ಅಂತ ಆಗಬೇಕಿದ್ರೆ ಭಾವ, ರಾಗ ಮತ್ತು ತಾಳಗಳಿಲ್ಲದೆ ನೃತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೃತ್ಯದ ಲಕ್ಷಣವಾಗಿ ಭಾವ ಪ್ರಧಾನವಾದ್ದು ವಾಚಿಕ ವಿಭಾಗ ಅನ್ನೋದನ್ನು ಇದನ್ನೇ ಗ್ರಹಿಸ್ತಾರೆ ಅಂತಲೂ ಒಂದು ವಾದ ಇದೆ. ಇನ್ನೊಂದು, ಭರತ ನೃತ್ಯ ಅಂತ ಕೂಡ ಒಂದು ವಾದವನ್ನು ಮಾಡ್ತಾರೆ. ಇದು ಭರತನಾಟ್ಯ ಅಲ್ಲ ಅಂತ. ನಾಟ್ಯ ಆಗಬೇಕಿದ್ರೆ ನಾಟಕ ಧರ್ಮ ಬೇಕು, ನಾಟಕ ಧರ್ಮದಂತೆ ವಾಚಿಕ ಇರಲೇಬೇಕು ಅಂತ ಒಂದು ವಾದವೂ ಇದೆ. ಅದು ಏನೇ ಇರಲಿ, ಆದರೆ ಈಗ ಪ್ರಧಾನವಾಗಿ ಭರತನಾಟ್ಯದಲ್ಲಿ ವಾಚಿಕಕ್ಕೆ ಸಮವಾಗಿ ಕೆಲಸ ಮಾಡುವಂಥದ್ದು ಇವರ ಭಾವಾಭಿನಯಗಳು. ಕೃಷ್ಣ ನೀ ಬೇಗನೆ ಬಾರೋ ಅನ್ನುವಂಥ ಒಂದು ಸೊಲ್ಲನ್ನು ವಾಚಿಕ ವಿಭಾಗ ಇದ್ದ ಯಾವುದೇ ಕಲೆ ಆಗಲಿ, ಅದು ನಾಟಕದಲ್ಲಿ ಬಳಸಿರಲಿ, ಯಕ್ಷಗಾನದಲ್ಲಿ ಬಳಸಿರಲಿ, 1 ಸತಿ 2 ಸತಿ ಅಭಿನಯ ಮಾಡಿದರೆ ಸಾಕಾಗ್ತದೆ. ಮುಂದೆ ಅದನ್ನೇ ಹೇಳ್ತಾರೆ, ಕೃಷ್ಣ ಬಾ ಅಂತ ಕರೆಯುವುದಕ್ಕೆ ಇರ್ತದೆ. ಭರತನಾಟ್ಯದ ಅದು ಇಲ್ಲೇ ಇರೋದ್ರಿಂದ ಭರತನಾಟ್ಯದ ಒಂದು ಪ್ಲಸ್ ಕೂಡ ಹೌದು. ಅದನ್ನು 100 ಸತಿ ಅಭಿನಯ ಮಾಡ್ಬೋದು. ಬೇರೆ ಕಡೆ 100 ಮಾಡಿದರೆ ಬೋರ್ ಆಗ್ತದೆ, ಭರತನಾಟ್ಯದಲ್ಲಿ ಆಗೋದಿಲ್ಲ. ಯಾಕಂದರೆ ಆ ಕೃಷ್ಣನನ್ನು ನಾನು ಕಲ್ಪನೆ ಮಾಡಿಕೊಂಡು ನನ್ನ ಕೃಷ್ಣ ಬರುವಲ್ಲಿಯವರೆಗೂ ಕರೆಯುವ ಸಾಧ್ಯತೆ ಉಂಟು. ಇದು ಭರತನಾಟ್ಯದ ಪ್ಲಸ್. ಹಾಗಾಗಿ ವಾಚಿಕ ಅನ್ನೋದು ನಿರ್ದಿಷ್ಟವಾಗಿ ಇಲ್ಲದೇ ಇದ್ದರೂ ಭಾವಪ್ರಧಾನವಾಗಿ ಅಭಿನಯಕ್ಕೆ ಅವಕಾಶ ಇರೋದ್ರಿಂದ ಅದನ್ನು ವಾಚಿಕವಾಗಿ ಜನರಿಗೆ ಮುಟ್ಟುವುದಕ್ಕೆ ಸೋಲುವುದಿಲ್ಲ ಭರತನಾಟ್ಯ, ಅದು ಖಂಡಿತ. ಎಸ್.
ಓಕೆ. ಇನ್ನು ಇವಾಗ ಒಂದು ಭರತನಾಟ್ಯವನ್ನ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿ ಒಂದು ಪ್ರದರ್ಶನವನ್ನ ಕೊಡಬೇಕು ಅಂತ ಹೇಳಿದ್ರೆ ಸರಿಸುಮಾರು 6ರಿಂದ 8 ವರ್ಷಗಳ ಒಂದು ತರಬೇತಿ ಬೇಕು. ಅದಲ್ಲದೆ ಒಂದು ಪರಿಪೂರ್ಣವಾಗಿ ಕಲಿತಂತಹ ಓರ್ವ ಕಲಾವಿದರು ಯಾರಿದ್ದಾರೆ ಇವರು ಒಂದು ಪ್ರದರ್ಶನವನ್ನ ಕೊಡಬೇಕು ಅಂತ ಇದ್ದಾಗ ಅವರದ್ದು ವೇಷಭೂಷಣಗಳಾಗಿರ್ಬೋದು ಅಥವಾ ಆಭರಣಗಳಾಗಿರ್ಬೋದು ಅಥವಾ ಈಗ ಒಂದು ಪ್ರದರ್ಶನ ಕೊಡಬೇಕು ಅಂತ ಹೇಳಿದಾಗ ಹೋಗುವಂಥ ಜಾಗಗಳಿಗಿರುವಂಥ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ತಂಗಿಕೊಳ್ಬೇಕು ಅಂತ ಇದ್ದಾಗ ಅವರದೊಂದು ಪ್ಲೇಸಿನ ಒಂದು ದುಡ್ಡಾಗಿರ್ಬೋದು, ಇದೆಲ್ಲ ಖರ್ಚುಗಳು ತುಂಬ ಇರ್ತದೆ. ಹಾಗಿರ್ಬೇಕಾದ್ರೆ ಕೆಲವೊಂದು ಕಡೆ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಂದು ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ನಮಗೆ ಸೇವಾ ರೂಪದಲ್ಲಿ ನೀವು ಪ್ರದರ್ಶನ ಕೊಡ್ತೀರಾ ಅಥವಾ ಉಚಿತವಾಗಿ ಪ್ರದರ್ಶನ ಕೊಡ್ತೀರಾ, ಇನ್ನಿತರ ಪ್ರಶ್ನೆಗಳು ಬರ್ತವೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಓರ್ವ ಕಲಾವಿದ 6-8 ವರ್ಷಗಳಿಂದ ನಿರಂತರವಾಗಿ ಅಭ್ಯಾಸ ಮಾಡಿ ಇಷ್ಟೆಲ್ಲ ಸ್ವಂತ ದುಡ್ಡಿನಿಂದ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಂಡು ಒಂದು ಉಚಿತವಾಗಿ ಕಾರ್ಯಕ್ರಮಗಳಿಗೆ ಬಂದು ಪ್ರದರ್ಶನ ಕೊಡ್ತೀರಾ ಅಂತ ಕೇಳುವಂಥದ್ದು ಎಷ್ಟು ಸರಿ ಸರ್? ಒಳ್ಳೆಯ ಪ್ರಶ್ನೆ. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ 2 ಕಾರಣಗಳಿದೆ. ನಾವು ಇದನ್ನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳಿ ಒಂದು ಎಕನಾಮಿಕ್ಸ್ನ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂತ ಕೇಳಿದರೆ, ಈಗ ನೀವು ಸೇವಾ ರೂಪದಲ್ಲಿ ಕೊಡ್ತೀರಾ ಅಂತ ಕೇಳುವ ಒಂದಷ್ಟು ಸಂಘಟಕರ ವರ್ಗ ಹೇಗಿದೆಯೋ ಹಾಗೆ ಒಂದಷ್ಟು ಭರತನಾಟ್ಯ ಅಭ್ಯಾಸ ಮಾಡಿ ಅಥವಾ ಪೂರ್ಣ ಕಲಿಯದೆ ಅರ್ಧಂಬರ್ಧ ಮಾಡಿಕೊಂಡು ಏನೋ ಒಂದು ಅವರದ್ದೇ ಒಂದು ತಂಡ ಮಾಡಿಕೊಂಡವರು ನಾವೇ ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳುವವರು ತುಂಬ ಜನ ಇದ್ದಾರೆ. ಈಗ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಬರೋದು ಯಾವಾಗ ಅಂತ ಕೇಳಿದರೆ ಆ ವಸ್ತುವಿನ ಗುಣಮಟ್ಟವನ್ನು ನಾವು ಬಹಳ ಅಗ್ಗವಾಗಿ ಅದನ್ನು ಕೊಡ್ತಾ ಇರುವಾಗ ಅದು ಕಡಿಮೆ ಆಗ್ತಾ ಬರ್ತದೆ. ಯಾವಾಗಲೂ ಹಾಗೇನೆ ಭರತನಾಟ್ಯಕ್ಕೆ ಅದರದ್ದೇ ಆದ ಒಂದು ಮೌಲ್ಯ ಉಂಟು. ನಾವಿದನ್ನು ಕೊಡುವುದಿಲ್ಲ, ನಾವಿದನ್ನು ಇಂಥದಕ್ಕೆ ಮಾಡುವುದಿಲ್ಲ ಅಂತ ಹೇಳಿದರೆ ಆ ಮೌಲ್ಯವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅದರ ಮೌಲ್ಯವನ್ನು ನಾವು ಗುರುತಿಸುವಲ್ಲಿ ಕೂಡ 2 ದಾರಿ ಉಂಟು. ಈಗ ಎಲ್ಲ ಪದ್ಮಾ ಸುಬ್ರಹ್ಮಣ್ಯಂ ಅಂತವರು ಮಾಡಿದ ಒಂದು ಭರತನಾಟ್ಯವನ್ನು ನಾನೀಗ ರಸ್ತೆಯಲ್ಲಿ ಮಾಡ್ತೇನೆ ಅಂತ ಹೊರಟ್ರೆ ಅದರ ಮೌಲ್ಯ ಎಲ್ಲಿಗೆ ಬರ್ತದೆ ಅನ್ನೋದು ನಾವು ನೋಡಬೇಕು. ಆಗ ಅದನ್ನು ಏನು ಮಾಡಬೇಕು, ಒಂದು ಉದ್ಯಮವಾಗಿ ಸ್ವೀಕರಿಸಿದರೆ ಅದು ಬೇರೆ, ಕಲೋದ್ಯಮ ಅಂತ. ಅದನ್ನು ಯಾರೂ ಮಾಡ್ಬೋದು, ಹೇಗೂ ಮಾಡ್ಬೋದು. ಟ್ಯಾಬ್ಲೋಗೂ ಭರತನಾಟ್ಯವನ್ನು ಹಾಕ್ಕೊಳ್ಬೋದು ಅಥವಾ ಯಾರೋ ದೊಡ್ಡವರ ಬ್ರಹ್ಮಕಲಶದ ಹೊರಕಾಣಿಕೆ ಹೋಗುವಾಗಲೂ ಮುಂದ್ಗಡೆ ಭರತನಾಟ್ಯ ಕುಣಿತ ಹೋಗಬಹುದು. ಅದನ್ನು ನಾವು ಆರಾಧನೆಯಾಗಿ ಸ್ವೀಕರಿಸ್ತಾ ಇರುವುದಲ್ಲ. ಆರಾಧನೆಯಾಗಿ ಸ್ವೀಕರಿಸಿದಾಗ ನೀವು ಹೇಳಿದ ದೊಡ್ಡ ಸವಾಲು ಹೊಸ ಪ್ರತಿಭೆಗಳು ಭರತನಾಟ್ಯಕ್ಕೆ ಬರುವಲ್ಲಿ ತಡೆಯಾಗಿದ್ದ ಹೌದು. 6-8 ವರ್ಷಗಳ ಸತತ ಅಭ್ಯಾಸ, ಅದಕ್ಕೆ ಬೇಕಾದ ವೆಚ್ಚ, ಅದಕ್ಕೆ ಬೇಕಾದ ಎಲ್ಲ ಎಕ್ಸ್ಪೆನ್ಸ್ಗಳನ್ನ ಬೇರು ಮಾಡಿ ಕೊನೆಯಲ್ಲಿ ಅವರು ಕೇಳುವಾಗ ಒಂದು ರಂಗ ಪ್ರವೇಶ ಮಾಡಿ ನಾನೊಂದು ಕೊಡ್ತೇನೆ ಅಂದರೆ ಆ ಸೇವೆಯಾಗಿ ಮಾಡಿ ಅದು ಮಧ್ಯಾಹ್ನ ಊಟದ ಟೈಮ್ನಲ್ಲಿ ವೇದಿಕೆ ಖಾಲಿ ಇರ್ತದೆ, 1 ಗಂಟೆಯಿಂದ 2 ಗಂಟೆವರೆಗೆ ಭರತನಾಟ್ಯ ಮಾಡಿ ಅಂತ ಬಿಟ್ಟು ಕೊಟ್ಟರೆ ಅವರು ಇಡೀ ತಪಸ್ಸಿನಾಗ ಮಾಡಿದ ಕಲೆಗೆ ಏನು ಮೌಲ್ಯ ಬಂತು ಅಂತ. ಇದು ಇವತ್ತಿನ ಕಾಲಘಟ್ಟದ ಕೆಲವಿದು. ಇದಕ್ಕೆ ಒಂದು ಸರಳವಾದ ದಾರಿ ಏನು ಅಂತ ಕೇಳಿದ್ರೆ, ನಾವು ಆರಾಧನೆಯಾಗಿ ಸ್ವೀಕರಿಸಿದ್ರಿಂದ ನನ್ನ ಕಲೆ ಹೀಗೆ ಬಿಕ್ರಿಯಾಗುವುದಕ್ಕಿದ್ದದ್ದಲ್ಲ ಅಂತ ದೇಹದಲ್ಲಿ ಇರಿಸಿಕೊಂಡ್ರೆ ಇಂಥ ಒಂದು ವೇದಿಕೆಗಳವರಿಗೆ ಯಾಕೆ ಒದಗುವುದಿಲ್ಲ? ಈಗ ನಟನಮ್ಮಂತ ಒಂದು ದೊಡ್ಡ ವೇದಿಕೆ ಸಿಕ್ಕಿತು, ಈಗ ಹಾಗೆ ತಪಸ್ಸಿನಂತ ಮಾಡಿದವರಿಗೆ ಸಿಗೋದು. ಕಾಲ ತುಂಬ ಹೋಗಬಹುದು, ಇವತ್ತು ಕಲ್ತವರಿಗೆ ನಾಳೆ ಸಿಗ್ತದೆ ಅಂತ ಹೇಳಲಿಕ್ಕಿಲ್ಲ. ಆದರೆ ಆ ಶ್ರದ್ಧೆಯಿಂದ ಇರಿಸಿಕೊಂಡ್ರೆ ಭರತನಾಟ್ಯಕ್ಕೂ ಒಂದು ವೇದಿಕೆ ಸಿಕ್ಕೇ ಸಿಗ್ತದೆ. ನಾವು ಅದನ್ನು ತೀರಾ ಅಗ್ಗ ಮಾಡ್ತಾ ಹೋದರೆ, ಫ್ರೀ ಕೊಡ್ತೇವೆ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಭರತನಾಟ್ಯ ಅಂದ್ರೆ ಫ್ರೀ ಆಗಿ ಮಾಡ್ಲಿಕ್ಕೆ ಇದ್ದದ್ದು ಅಂತಲೇ ಬಂದು ಬರ್ತದೆ. ಹೌದು, ನಾವು ಕೊಡುವುದನ್ನ ಎಷ್ಟು ಮೌಲ್ಯಯುತವಾಗಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಹೌದು. ಓಕೆ, ಇನ್ನು ಕೇಳೋದಾದ್ರೆ ಇವಾಗ ಒಂದು ವಿಚಾರದಲ್ಲಿ ನಮ್ಮ ಯುವ ಪೀಳಿಗೆ ಅನ್ನುವಂಥದ್ದು ಏನಿದೆ, ಇವರು ಭರತನಾಟ್ಯ ಅಭ್ಯಾಸದಿಂದ ಹಿಂದೆ ಸರಿಯೋದಿಕ್ಕೆ ಒಂದು ಮೂದಲಿಸುವ ಕಾರಣಗಳಿರಬಹುದು. ಕೆಲವರು ಗಂಡು ಮಕ್ಕಳು ಹೆಚ್ಚಾಗಿ ನಾಟ್ಯವನ್ನು ಮಾಡೋದಾದ್ರೆ ಅವರನ್ನ ತಮಾಷೆ ಮಾಡ್ತಾರೆ, ನೀನು ಹುಡುಗಿ ಹಾಗೆ ಮಾಡ್ತೀಯ ಅಂತ. ಇನ್ನೊಂದು ಕೇಳೋದಾದ್ರೆ ಇವಾಗ ಅಭ್ಯಾಸ ಮಾಡೋದಲ್ಲದೆ ಪ್ರೇಕ್ಷಕ ವರ್ಗದಲ್ಲಿ ಕೂಡ ಯುವ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅವರಿಗೆ ಒಂದು ಇದು ಹಳೆಯದು ಅಥವಾ ಔಟ್ಡೇಟೆಡ್ ಆಗಿರುವಂಥದ್ದು, ಇದು ಏನು ಮನೋರಂಜನೆ ಕೊಡುವುದಿಲ್ಲ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ ಯುವ ಪೀಳಿಗೆಯಲ್ಲಿ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಈ ಸಂಸ್ಕೃತಿ ಅಥವಾ ಸಂಪ್ರದಾಯದ ಕುರಿತಾಗಿ ಅವರಿಗೆ ಜ್ಞಾನ ಇರದೇ ಇರುವಂಥದ್ದು ಇದಕ್ಕೆ ಕಾರಣ ಆಗ್ತಿದೆಯಾ, ಹೇಗೆ ಸರ್? ನಿಜವಾಗಿ ಇದರಲ್ಲಿ ನಾನು ಭರತನಾಟ್ಯ ಕಲೀಲಿಕ್ಕೆ ಹಿಂದೇಟಾಗ್ತಾ ಇರುವ ಮಕ್ಕಳ ಬಗ್ಗೆ ಅಥವಾ ಯುವ ತಲೆಮಾರಿನ ಬಗ್ಗೆ ಯಾವ ಮಾತು ಆಡೋದಿಲ್ಲ. ನಿಜವಾಗಿ ಅವರ ಪೇರೆಂಟ್ಸ್ಗಳ ಬಗ್ಗೆ, ಅವರ ಪೋಷಕರ ಬಗ್ಗೆ ಮಾತಾಡ್ತೇನೆ. ಯಾಕೆಂದರೆ ಇವತ್ತಿನ ಅಭಿರುಚಿಗಳನ್ನು ನಾವು ಗಮನಿಸಿ ಬರೀ ಅದೇ ದಾರಿಯಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಕಾಲಮಾನ ಬದಲಾಗ್ತದೆ. ಇವತ್ತಿನ ಫಿಲ್ಮ್ ನೋಡಿದರೆ ಫೈಟಿಂಗ್ಗಳು, ಕ್ರೌರ್ಯಗಳು, ಲಾಂಗು ಮಚ್ಚಿಟ್ಕೊಂಡು ಕೊಲೆ ಮಾಡೋದು, ಒಬ್ಬ 50 ಜನರಿಗೆ ಹೊಡೆಯೋ ಫಿಲ್ಮು ದೊಡ್ಡ ಹಿಟ್ಟು ಅಂತ ಕಾಣ್ತದೆ. ಆದರೆ ಅದರ ಮಧ್ಯದಲ್ಲೇ ಎಲ್ಲೋ ಒಂದ್ಸತಿ ಬಂದು ಇಡೀ ಚಿತ್ರತಂಡವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಕಾಂತಾರದಂಥ ಚಿತ್ರಗಳು ಬಂದು ಹೋಗ್ಬಿಡ್ತದೆ, ಗೊತ್ತಿಲ್ಲದೆ ಬಂದು ಹೋಗ್ತದೆ. ಅದರಲ್ಲಿ ದೊಡ್ಡ ಫೈಟಿಂಗ್ ಅಂತಾಗಲಿ ಕೊಲೆ ಅಂತಾಗಲಿ ಯಾವುದಿಲ್ಲದೆ ಇದ್ರು ಒಂದು ಇಡೀ ಕರಾವಳಿ ಮಣ್ಣಿನ ಕತೆ ವಿಶ್ವದಗಲಕ್ಕೆ ಹೋಯಿತು. ಅದು ಹೇಗೆ ಹೋಯಿತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಕಾಂತಾರ 2 ಆಯಿತು, 3 ಆಯಿತು, 4 ಆಯಿತು ಅನ್ನುವಾಗ ದೇಶ ಸಿಗ್ತದೆ ಅಂತಿಲ್ಲ. ಆದರೆ ಕಾಂತಾರ ಮೊದಲನೇ ಕಾಂತಾರಕ್ಕೆ ಸಿಕ್ಕಿತು. ಹಾಗೆ
ಪೋಷಕರಿಗೆ ಏನಾಗಿದೆ ಅಂತ ಕೇಳಿದರೆ, ಒಂದು 2ನೇ ಕ್ಲಾಸು 3ನೇ ಕ್ಲಾಸಿಂದ 9ನೇ ಕ್ಲಾಸಿಗೆ ಬರೋದ್ರೊಳಗೆ ಆ ಮಕ್ಕಳು ಏನೇನು ಸಾಧ್ಯ ಪ್ರಪಂಚದಲ್ಲಿದ್ದದ್ದು ಎಲ್ಲ ಕಲ್ತುಬಿಟ್ಟು ಒಂದು ಸರ್ಟಿಫಿಕೇಟ್ ತೊಗೊಂಡು ಕೂತ್ಕೊಳ್ಬೇಕು. SLC ಆದಮೇಲೆ ಮಾರ್ಕ್ಸು ಮತ್ತು PUC ಎಕ್ಸಾಮು ಮತ್ತು ಇಂಜಿನಿಯರಿಂಗು MBBSಗೂ ಹೋಗಬೇಕು ಅನ್ನೋ ಈ ಯುಗದ ಧರ್ಮದಲ್ಲಿ ಭರತನಾಟ್ಯ ಅನ್ನೋದು ಅವರಿಗೊಂದು ಶೋಕಿಯ ಇದಾಗಿದೆ. ನಮ್ಮ ಮಗು ಭರತನಾಟ್ಯ ಕಲ್ತಿದೆ ಅಂತಷ್ಟೇ. ಇದಕ್ಕಾಗಿ ಕಲಿಸುವವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆ ಮಕ್ಕಳಿಗೆ ಭರತನಾಟ್ಯ ಯಾಕೆ ಕಲಿಬೇಕು ಅಥವಾ ಭರತನಾಟ್ಯದ ಪ್ರಯೋಜನ ಏನು ಅಂತ ಪೋಷಕರು ಹೇಳ್ಕೊಡೋದಿಲ್ಲ. ನೀನು ಇದನ್ನು ಕಲಿಬೇಕು, ಯಾಕೆಂದರೆ ನಮ್ಮ ಅಪಾರ್ಟ್ಮೆಂಟ್ಲಿರುವ 9 ಮನೆಯವರು ಕಲಿತಾರೆ, 10ನೇ ಮನೆ ನೀನು ಕಲಿಬೇಕು ಅಂತಾಗಿದೆ. ಇದರ ಆಚೆ ಬೇರೆ ಏನಿಲ್ಲ. ಆದರೆ ಭರತನಾಟ್ಯದ ಮೌಲ್ಯ ಮಕ್ಕಳಿಗೆ ನಾವು ತಿಳಿಸಿಕೊಟ್ರೆ, ಭರತನಾಟ್ಯ ಅನ್ನೋದಕ್ಕಿಂತ ಒಂದು ಕಲೆ, ಯಾವ ಕಲೆಯೇ ಆಗಿರಲಿ, ಕಲೆ ಇಲ್ಲದೇ ಇದ್ದರೆ ಪಶು ಸಮಾನ ಅಂತ ಸುಭಾಷಿತವೇ ಹೇಳ್ತದೆ. ಕೊಂಬು ಬಾಲ 2 ಇಲ್ಲ ಅಂತಷ್ಟೇ, ಮತ್ತೆ ಯಾವುದು ಪ್ರಾಣಿಯೇ ಅಂತ. ಹಾಗಾಗಿ ಕಲಾ ಸಂಗೀತ ಸಾಹಿತ್ಯ ವಿಹೀನ ಸಾಕ್ಷಾತ್ ಪಶೂಣಾಂ ಪುಚ್ಚ ವಿಷಾಣಹೀನ ಅಂತ ಹೇಳ್ತಾರೆ, ಬಾಲ ಮತ್ತು ಕೊಂಬಿಲ್ಲದ ಪ್ರಾಣಿ ಅಂತ. ಹಾಗೆ ಮೆಷಿನ್ ಆಗುವ ಮಕ್ಕಳನ್ನು ಮನುಷ್ಯರನ್ನಾಗಿಸುವುದಕ್ಕೆ ಭರತನಾಟ್ಯ ಒಂದು ಮಾಧ್ಯಮ ಅಥವಾ ಒಂದು ಕಲೆ, ಒಂದು ಮಾಧ್ಯಮ. ಇದರ ಬಗ್ಗೆ ಜಾಗೃತಿಯನ್ನು ಕೊಡಬೇಕಾದ್ದು ಪೋಷಕರಿಗೆ, ನಿಜವಾಗಿ ಮಾಡಬೇಕಾದ್ದು ಅವರಿಗೆ. ಮತ್ತು ನೀವು ಹೇಳುವ ತಮಾಷೆ ಮಾಡೋ ವರ್ಗ ಇದು ಎಲ್ಲದರಲ್ಲಿಯೂ ಉಂಟು, ಇಲ್ಲ ಅಂತಲ್ಲ. ಆ ಡೆಡಿಕೇಶನ್ ಇಟ್ಟು ನಾವು ಹೊರಗೆ ನಿಲ್ಲಬೇಕು. ಸ್ಟ್ಯಾಂಡಿಂಗ್ ಔಟ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಅನ್ನೋ 2 ಆಯ್ಕೆಯಲ್ಲಿ ನಾವು ಸ್ಟ್ಯಾಂಡಿಂಗ್ ಔಟ್ ಆಗಿ ನಿಲ್ಲಬೇಕು ಅಂದರೆ ಜನರೊಟ್ಟಿಗೆ ಹೋಗ್ಬೋದು. ಔಟ್ಸ್ಟ್ಯಾಂಡಿಂಗ್ ಆಗಬೇಕಿದ್ರೆ ಈ ಮೂದಲಿಕೆಗಳನ್ನ ಕೇಳಬೇಕಾಗತ್ತೆ. ನೀವು ಹೇಳಿದ್ದು ಸರಿ, ಒಂದು ಗಂಡು ಮಕ್ಕಳು ಕಲೀಲಿಕ್ಕೆ ಹೊರಟ್ರೆ ನೀನೇನು ಹುಡುಗಿಯಾಗಿ ಕಲಿತಾ ಇದ್ದಿ, ನಿನಗೇನು ಭರತನಾಟ್ಯ ಅಂತ ಹೇಳೋರಿದ್ದಾರೆ. ಅದರಷ್ಟೇ ಸಾಧನೆ ಮಾಡಿದ ಅನೇಕ ಮಂದಿಗಳಿದ್ದಾರೆ. ಹಾಗಾಗಿ ಭರತನಾಟ್ಯದ ಆಸಕ್ತಿ ಹುಟ್ಟಿಸುವಲ್ಲಿ ಪೋಷಕರ ಪಾತ್ರ ಬಹುದೊಡ್ಡದು. ಮಕ್ಕಳದ್ದಂತ ನಾನು ಹೇಳೋದಿಲ್ಲ, ಮಕ್ಕಳಿಗೆ ಅದರ ಅರಿವಿರಲ್ಲ, ಅದನ್ನು ಮುಟ್ಟಿಸಬೇಕಾದ್ದು ಪೋಷಕರು. ಓಕೆ. ಇನ್ನು 4 ವೇದಗಳಿಂದ ಆಯ್ದಂತಹ ಅಂಶದಿಂದ 5ನೇ ವೇದವಾಗಿ ನಾಟ್ಯ ಬಂತು ಅಂತ ಒಂದು ಮಾತಿದೆ. ಸೊ ಇದು ಹೌದಾ, ಅಥವಾ ವೇದದಿಂದಲೇ 4 ವೇದದಿಂದ ಈ 5ನೇ ವೇದವಾಗಿ ನಾಟ್ಯ ಬಂತು ಅಂತ ಹೇಳೋದಿಕ್ಕೆ ಏನಾದರೂ ಪ್ರಮುಖ ಕಾರಣಗಳು ಇದೆಯಾ ಸರ್? ಅಂದರೆ ಪಂಚಮ ವೇದವಾಗಿ ಸ್ವೀಕರಿಸಿದ್ದು ಭರತ ಮುನಿಯಿಂದ, ಭರತ ಮುನಿ ಪ್ರಣೀತವಾದದ್ದು. ನಾಟ್ಯ ಶಂಕರನಾಗಿ ಸಾಕ್ಷಾತ್ ಪರಮೇಶ್ವರನೇ ನಟರಾಜನಾಗಿ ಕಾಣಿಸಿಕೊಂಡದ್ದು, ಅಲ್ಲಿಂದ ಹುಟ್ಟಿತು, ಅಲ್ಲಿಂದ ಬಂತು ಅನ್ನೋದು ಒಂದು ಪೌರಾಣಿಕವಾದ ಹಿನ್ನೆಲೆ ಅಥವಾ ಶಾಸ್ತ್ರೀಯವಾದ ಹಿನ್ನೆಲೆ. ವೇದ ಅನ್ನೋದಕ್ಕಿಂತ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಶ್ರುತಿ, ವೇದಗಳು ಅಂದರೆ ಶ್ರುತಿಗಳು ಅಂತ ನಮ್ಮ ಬದುಕಿಗೆ ಒಂದು ಸಂಹಿತೆಯನ್ನು ಕೊಡುವಂಥದ್ದು. ಅಂದರೆ ಈಗ ಯಾವ ಧರ್ಮ, ಯಾವ ಜಾತಿ, ಯಾವ ಮತ, ಯಾವ ದೇಶ, ಇದೆಲ್ಲವನ್ನು ಬಿಟ್ಟು ಬಿಡುವ. ನೀವು ಯಾವುದೋ ದೂರದಲ್ಲಿರುವಂಥ ಒಂದು ಇಟಲಿಗೆ ಹೋಗಿ, ಅಥವಾ ಫ್ರಾನ್ಸಿಗೆ ಹೋಗಿ, ಜಪಾನಿಗೆ ಹೋಗಿ, ಅಥವಾ ಯಾವುದೋ ನೈಜೀರಿಯಾಕ್ಕೆ ಹೋಗಿ, ಅಥವಾ ಅಮೆಝಾನ್ ಕಾಡಿಗೆ ಹೋಗಿ ಅಲ್ಲಿರುವ ಆದಿ ಮನುಷ್ಯರನ್ನೇ ಕೇಳಿ, ಪ್ರತಿಯೊಬ್ಬನು ಹೇಳೋ ವಿಷಯ ಒಂದೇ ಅಲ್ವಾ, ತಾನು ಒಳ್ಳೆಯವನಾಗಿರಬೇಕು, ಒಳ್ಳೆಯವನಾಗಿದ್ದವನು ಒಳ್ಳೆಯವ, ಅವನಿಗೆ ಒಳ್ಳೆಯದಾಗ್ತದೆ. ಇನ್ನೊಬ್ಬರಿಗೆ ಉಪದ್ರ ಮಾಡ್ತಾ ಇರೋನು ಕೆಟ್ಟವ, ಅವನು ನಾಶ ಆಗಿ ಹೋಗ್ತಾನೆ ಅಂತ. ಇದಕ್ಕೆ ಜಾತಿ ಮತ ಧರ್ಮಗಳ ಸೀಮೆ ಇಲ್ಲ, ಅದನ್ನು ದಾಟಿದಂಥ ಒಂದು ಪ್ರಕೃತಿ. ನಮ್ಮ ವೇದಗಳು ಕೂಡ ಅದನ್ನೇ ಹಾಗೇ ಸಾರ್ತಾ ಬಂದದ್ದು. ಅಂದರೆ ಮನುಷ್ಯನನ್ನಾಗಿಸುವ ಮಾಧ್ಯಮವಾಗಿ ಯಾವುದುಂಟು, ಅದು ಮಂತ್ರಗಳಿರಬಹುದು, ಅದು ಪೂಜೆ ಪುನಸ್ಕಾರಗಳಿರ್ಬೋದು, ಯಜ್ಞ ಯಾಗಾದಿಗಳಿರಬಹುದು. ಇದೆಲ್ಲ ಮನುಷ್ಯನನ್ನಾಗಿಸುವುದು. ಭರತನಾಟ್ಯ ಮನುಷ್ಯನನ್ನಾಗಿಸ್ತದೆ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ಮೆಷಿನ್ನಾಗಿ ಕುಳಿತ ಮನುಷ್ಯನನ್ನಾಗಿಸುವುದು ಕಲೆ ಭರತನಾಟ್ಯ. ಅದರಿಂದ ಅದನ್ನು ಪಂಚಮ ವೇದವಾಗಿ ಸ್ವೀಕರಿಸುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಮತ್ತು ವೇದಗಳು ಸಾರಿದ ಎಲ್ಲವನ್ನೂ ಭರತನಾಟ್ಯ ಹೇಳ್ತದೆ ಅನ್ನೋದಕ್ಕಿಂತಲೂ ವೇದಗಳನ್ನು ಅರ್ಥ ಮಾಡಿಕೊಂಡ ಹಾಗೆ ಭರತನಾಟ್ಯ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಆಗುತ್ತಾನೆ. ಅಂದರೆ ವೇದ ಅಂದರೆ ಜ್ಞಾನ, ದೊಡ್ಡ ಜ್ಞಾನ ಪರಂಪರೆಯೇ ಭರತನಾಟ್ಯದ ಹಿಂದಿದೆ. ಅದರ ಅಡವುಗಳಿರಬಹುದು, ಮುದ್ರೆಗಳಿರಬಹುದು, ಅದರ ಹೆಜ್ಜೆಗಾರಿಕೆ ಇರಬಹುದು, ಪ್ರತಿಯೊಂದು ಕೂಡ ಅದರದ್ದು ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ. ನೀವು ಹೇಳುವ ಎಲ್ಲವೂ ಇದೆ. ಆರೋಗ್ಯಕ್ಕೆ ಬೇಕಾದ ಯೋಗಾಸನ ಇದೆ, ನಿಮ್ಮ ಅಂತಸ್ಸು ಏಕಾಗ್ರತೆಯನ್ನು ಹೆಚ್ಚಿಸುವುದಕ್ಕೆ ಬೇಕಾದ ಧ್ಯಾನ ಮೆಡಿಟೇಷನ್ಗಳಿದೆ, ನಿಮ್ಮ ಅಂಗಾಂಗಗಳನ್ನು ಸೌಂದರ್ಯಗೊಳಿಸುವುದಕ್ಕೆ ಬೇಕಾದಂತಹ ಸಾಧನಗಳಿದೆ. ನಿಮಗೆ ಯಾವುದು ಬೇಕು, ಬುದ್ಧಿಶಕ್ತಿಯನ್ನು ಪ್ರಚೋದಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳಿದೆ, ಪ್ರತಿಯೊಂದು ಇದೆ. ನಿಮಗೆ ಇದು ಸಂಗೀತವನ್ನು ಸ್ವೀಕರಿಸುವ ಗುಣವನ್ನು ಹೆಚ್ಚಾಗುವುದಕ್ಕಿದೆ. ನಿಮ್ಗೆ ಯಾವುದು ಬೇಕು, ಮನುಷ್ಯನಾಗುವುದಕ್ಕೆ ಒಬ್ಬ 360 ಡಿಗ್ರಿಯಲ್ಲಿ ಯೋಚನೆ ಮಾಡಿದರೆ ಏನು ಬೇಕು ಅದಷ್ಟು ಈ ಕಲೆಯ ಶ್ರೀಮಂತ ಕಲೆಯಾಗಿ ಭರತನಾಟ್ಯದಲ್ಲಿ ಇದೆ. ಅದರಿಂದ ಭರತನಾಟ್ಯ ಪಂಚಮ ವೇದವಾಗಿ ಸ್ವೀಕರಿಸುವುದಕ್ಕೆ ಯಾವ ತೊಂದರೆಯೂ ಇಲ್ಲ. ಓಕೆ. ಈ ಪ್ರಶ್ನೆಗೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಇವಾಗ ಬೇರೆ ಕಲೆಗಳಲ್ಲಿ ಹೆಸರಿಸಿದರೆ ಯಕ್ಷಗಾನದಂತಹ ಕಲೆಗಳಲ್ಲಿ ಸಂಭಾಷಣೆ ಇರುವಂಥದ್ದು, ಆದರೆ ನಾಟ್ಯದಲ್ಲಿ ಸಂಭಾಷಣೆ ಇರೋದಿಲ್ಲ, ಅಭಿನಯ ಅಥವಾ ನಾಟ್ಯದ ಮೂಲಕ ಪ್ರಸ್ತುತಪಡಿಸಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಈ ಭರತನಾಟ್ಯವನ್ನು ವೀಕ್ಷಿಸುವ ಯಾರು ಜನಸಾಮಾನ್ಯರಿದ್ದಾರಲ್ಲ, ಇವರು ತಮ್ಮ ಕಾನ್ಸಂಟ್ರೇಷನನ್ನು ಜಾಸ್ತಿ ಹಾಕಬೇಕಾಗತ್ತೆ, ಅಥವಾ ತಮ್ಮ ತಲೆಯನ್ನು ಉಪಯೋಗಿಸಿ ಅದನ್ನು ಅರ್ಥೈಸಿಕೊಳ್ಬೇಕಾಗತ್ತೆ. ಹಾಗಿರಬೇಕಾದ್ರೆ ಇದು ನಮ್ಮ ಮಾನಸಿಕ ಜ್ಞಾನದ ಮೇಲೆ ಆಗಿರ್ಬೋದು, ಮಾನಸಿಕ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಈ ಒಂದು ಭರತನಾಟ್ಯವನ್ನು ಸತತವಾಗಿ ವೀಕ್ಷಣೆ ಮಾಡೋದ್ರಿಂದ ಒಬ್ಬ ಸಾಮಾನ್ಯ ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರ್ಬೋದು ಸರ್? ಬಹಳ ಸರಳವಾಗಿ ಹೇಳಬೇಕು ಅಂದರೆ, ಪಾಶ್ಚಾತ್ಯ ಕಲೆಗಳಿಗೂ ಮತ್ತು ಭಾರತೀಯ ಕಲೆಗಳಿಗಿರುವ ವ್ಯತ್ಯಾಸ ಏನು ಅಂದರೆ,
ಪಾಶ್ಚಾತ್ಯ ಕಲೆಗಳ ಪಾಪ್ ಸಾಂಗನ್ನು ಅಥವಾ ಯಾವುದೋ ಒಂದು DJ ದೊಡ್ಡ ಸೌಂಡನ್ನು ಹಾಕಿ ರಾಕ್ ಸಾಂಗನ್ನು ಹಾಕಿದರೆ ನಿಮ್ಗೆ ಏನಾಗ್ತದೆ ಅಂದರೆ ಸಹಜವಾಗಿ ಕಾಲು ಕುಣಿಲಿಕ್ಕೆ ಪ್ರಾರಂಭ ಆಗ್ತದೆ. ನಿಜ ಆ ಸೌಂಡಿಗೆ ಕಾಲು ಕುಣಿಸ್ಬೇಕು ಅಂತ ಕಾಣ್ತದೆ, ಎದ್ದು ನಿಲ್ಲಬೇಕು ಅಂತ ಕಾಣ್ತದೆ, ಒಂದೆರಡು ಹೆಜ್ಜೆ ಹಾಕಬೇಕು ಅಂತ ಕಾಣ್ತದೆ. ಭಾರತೀಯ ಕಲೆಗಳು ಯಾವುದನ್ನೇ ತಗೊಳ್ಳಿ ನೀವು, ಭಾರತೀಯ ಕಲೆಗಳ ಮೂಮೆಂಟ್ ಹೇಗಿರ್ತದೆ ಅಂದರೆ ತುಂಬ ಸಂತೋಷ ಆದರೆ ನೀವೇನು ಮಾಡ್ತೀರಿ ಅಂದರೆ ಕಣ್ಣು ಮುಚ್ಚಿಬಿಡ್ತೀರಿ. ಕಣ್ಣು ಮುಚ್ಚಿ ಅದನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ, ತಲೆಯಲ್ಲಿ ಆಡಿಸ್ತೀರಿ. ಭಾಳ ಹೆಚ್ಚು ಅಂತ ಹೇಳಿದ್ರೆ ಚಪ್ಪಾಳೆ ತಟ್ತೀರಿ, ಭಾಳ ಹೆಚ್ಚು ಅಂದರೆ ನಮ್ಮ ಭಾರತೀಯ ಕಲೆಗಳ ಔನ್ನತ್ಯವೇ ನಮ್ಮನ್ನು ಮೇಲ್ಮುಖಕ್ಕೆ ಕೊಂಡು ಹೋಗ್ತಾ ಇರ್ತದೆ, ಕೆಳಗಿಳಿಸ್ತಾ ಇಲ್ಲ, ಕೆಳಗಿಳಿಸೋದಿಲ್ಲ. ತುಂಬ ರಂಗಚಲನೆಗಳು ವಿಚಿತ್ರವಾಗಿ ಓಡಾಡಬೇಕು ಅಂತ, ಕುಣಿಬೇಕು, ಪಾರಬೇಕು ಅಂತಿಲ್ಲ. ಇದು ಅನುಭವಿಸೋದು, ಇದಕ್ಕೆ ಒಂದು ಸಿದ್ಧತೆಯೂ ಬೇಕು. ನಾವು ಆ ಕಲೆಯನ್ನು ಆಸ್ವಾದಿಸೋದಕ್ಕೊಂದು ಸಿದ್ಧತೆ ಬೇಕು, ಪೂರ್ವ ಸಿದ್ಧತೆ. ಈಗ ಸಂತೆ ಮಾರ್ಕೆಟ್ನಲ್ಲಿ ಕೂತ್ಕೊಂಡು ಭರತನಾಟ್ಯ ಆಸ್ವಾದಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಯಿಂದ ಹಣ್ಣು ಬೇಕಾ ಅಂತ ಕೇಳ್ತಾ ಇರ್ತಾನೆ, ಮತ್ತೊಂದು ಕಡೆಯಲ್ಲಿ ಮಾಂಸ ಮಾರ್ತಾನೆ, ಮೀನು ಮಾರ್ತಾನೆ, ಇನ್ನೊಂದು ಕಡೆಯಲ್ಲಿ ತರಕಾರಿ ಮಾರ್ತಾನೆ, ಇನ್ನೊಂದು ಕಡೆಯಲ್ಲಿ ಪ್ಲಾಸ್ಟಿಕ್ ಐಟಮ್ ಮಾರ್ತಾ ಇರ್ತಾನೆ, ಇನ್ನೊಂದು ಕಡೆ ಯಾರೋ ದೊಂಬರಾಟ ಮಾಡ್ತಾರೆ. ಇದರ ಮಧ್ಯದಲ್ಲಿ ಭರತನಾಟ್ಯ ಸವಿಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದಕ್ಕೊಂದು ಸಿದ್ಧತೆಯೂ ಬೇಕು, ಅದಕ್ಕೊಂದು ವೇದಿಕೆ ಬೇಕು. ಇದರ ಜೊತೆಯಲ್ಲಿ ಭರತನಾಟ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೊಂದು ಹಂತ ಅನ್ನೋದಕ್ಕಿಂತಲೂ ಪ್ರತಿಯೊಂದು ಕಲೆಗೂ ಜೀವಾಳ ಯಾವುದು ಅಂದರೆ ಪ್ರೇಕ್ಷಕನನ್ನು ಮುಟ್ಟುವುದು, ಪ್ರೇಕ್ಷಕನನ್ನು ರೀಚ್ ಆಗುವುದು. ಶಾರೀರ ಸಂಬಂಧ ಹೇಳಿದರೆ ಎಷ್ಟೇ ಚಂದ ಇದ್ದ ಮೈ ಆದರೂ ಅದಕ್ಕೊಂದು ಅಲಂಕಾರ ಇಲ್ಲದೇ ಇದ್ದರೆ ಅದನ್ನು ಚಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರತಿಯೊಂದು ಕಲೆಯ ಮೂಲ ಸ್ವರೂಪವೇ ಕಲಾ ಪ್ರೇಕ್ಷಕನನ್ನು ರೀಚ್ ಆಗೋದು. ಆ ಕಲಾ ಪ್ರೇಕ್ಷಕನನ್ನು ರೀಚ್ ಆಗುವುದಕ್ಕೆ ಭರತನಾಟ್ಯದಲ್ಲಿ ಬೇರೆ ಬೇರೆ ಮಾಧ್ಯಮಗಳಿದೆ. ಭರತನಾಟ್ಯದಲ್ಲಿ ಸಂಗೀತ ಇದೆ, ಭರತನಾಟ್ಯದಲ್ಲಿ ಅಡವುಗಳಿದೆ, ಭರತನಾಟ್ಯದಲ್ಲಿ ಅಭಿನಯ ಇದೆ, ಭರತನಾಟ್ಯದಲ್ಲಿ ವರ್ಣಗಳಿದೆ. ಇದೆಲ್ಲದರಿಂದ ಮೂಲಕ ಭರತನಾಟ್ಯ ಪ್ರೇಕ್ಷಕನನ್ನು ರೀಚ್ ಆಗ್ತದೆ. ಈ ರೀಚ್ ಆಗುವ ಪ್ರೋಸೆಸ್ ಏನುಂಟು ಅದನ್ನೇ ನೀವು ಹೇಳುವುದು ಒಂದು ಸ್ವಲ್ಪ ತಲೆ ಖರ್ಚು ಮಾಡಬೇಕು, ಮಾನಸಿಕವಾಗಿ ಸಿದ್ಧತೆ ಆಗಿರಬೇಕು ಅಂತ. ಈ ಭರತನಾಟ್ಯವನ್ನು ನೀವೆಷ್ಟು ಅಂತ ಹೇಳಿದರೆ, ಒಂದು ಕಾಲದಲ್ಲಿ ನಮ್ಮಲ್ಲಿ ಒಂದು ಹುಡುಗ ಹುಡುಗಿಯನ್ನು ನೋಡ್ಲಿಕ್ಕೆ ಬಂದರೆ ಒಂದು ಹಾಡು ಹೇಳು ಅಂತ ಹೇಳುವ ಕ್ರಮ ಇತ್ತೆಲ್ಲ ಫಿಲ್ಮ್ಗಳಲ್ಲಿ ನೋಡ್ತೇವೆ ನಾವು. ಹಳೆ ಫಿಲ್ಮ್ಗಳಲ್ಲಿ ಡ್ಯಾನ್ಸ್ ಬರ್ತದೆ, ಒಂದು ಡ್ಯಾನ್ಸ್ ಮಾಡಿ ನೋಡು ಅಂತ. ಅಂದರೆ ಒಂದು ಡ್ಯಾನ್ಸ್ ಮಾಡುವ, ಒಂದು ಹಾಡು ಹೇಳುವ, ಒಂದು ಭರತನಾಟ್ಯ ಮತ್ತು ಸಂಗೀತ ಬಲ್ಲ ಹುಡುಗಿ ಅಂತಾದರೆ ಮನೆಯನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾಳೆ ಅಂತ. ಅಂದರೆ ಒಂದು ಹೆಣ್ತನದ ಪರಾಕಾಷ್ಠೆಯಾಗಿ ಒಂದು ಗುಣದ ಸದ್ಗುಣೆ ಅಂತ ಅವಳು ಒಳ್ಳೆ ಹುಡುಗಿ ಅಂತ ಹೇಳಬೇಕಿದ್ರೆ ಅವಳಿಗೆ ಭರತನಾಟ್ಯ ಮತ್ತು ಸಂಗೀತ ಬರ್ತದೆ ಅಂತ ಒಂದು ಮಾನದಂಡ ಇತ್ತು ನಮ್ಮಲ್ಲಿ. ಈಗ ಉಂಟ ಅಂತಲ್ಲ, ಇತ್ತು. ಅದರ ಕಾರಣ ಏನು ಅಂದರೆ ಅಷ್ಟು ಒಂದು ಮಾನಸಿಕವಾದ ಪ್ರಬುದ್ಧತೆ ಕಲೆಯನ್ನು ಆಸ್ವಾದಿಸುವುದನ್ನು ಕಲೆಯಿಂದ ಕಲಿಯುವುದರಲ್ಲಿ ಬರ್ತದೆ. ಹಾಗಾಗಿ ನೀವು ಸೈನ್ಸ್ ಕೂಡ ಹೇಳ್ತದೆ, ನಾವು ಗೂಗಲೆಲ್ಲ ಮಾಡಿದರೆ ತಿಳಿಯುತ್ತದೆ, ತುಂಬ ಪೇಷಂಟ್ಗಳಿಗೆ ರಿಕ್ರಿಯೇಷನ್ ಆಗಲಿಕ್ಕೆ, ತುಂಬ ಪೇಷಂಟ್ಗಳಿಗೆ ಥೆರಪಿಯನ್ನು ಕೊಡೋದಕ್ಕೆ ಮ್ಯೂಸಿಕ್ ಥೆರಪಿ, ಡ್ಯಾನ್ಸ್ ಥೆರಪಿ, ಇಂಡಿಯನ್ ಆರ್ಟ್ಸ್ಗಳ ಥೆರಪಿಗಳನ್ನು ಕೊಡುವಂಥದ್ದು ಈಗ ನಡೀತಾ ಇದೆ. ಇದು ಖಂಡಿತ ಭರತನಾಟ್ಯ ಮನಸ್ಸಿನ ಮತ್ತು ಮಾನಸಿಕ ಸ್ವಾಸ್ಥ್ಯದ ಮೇಲೆ ಭಾಳ ದೊಡ್ಡ ಪಾಸಿಟಿವ್ ಎಫೆಕ್ಟನ್ನು ಕೊಡ್ತದೆ, ಸಕಾರಾತ್ಮಕವಾದ ಬದಲಾವಣೆಯನ್ನು ತಂದುಕೊಡ್ತದೆ. ಓಕೆ, ಇವಾಗ ಯಾವುದೇ ಕಲೆ ಆಗಿರ್ಬೋದು, ಹೆಸರಿಸಿದ್ರೆ ಯಕ್ಷಗಾನ, ಭರತನಾಟ್ಯದ ಯಾವುದೇ ಕಲೆ ಆಗಿರ್ಬೋದು, ಕಲೆಗೆ ಯಾವುದೇ ಜಾತಿ ಮತದ ಅಂತರ ಅಂತ ಇಲ್ಲ, ಯಾವುದಕ್ಕೂ ಭೇದ ಭಾವ ಇಲ್ಲ, ಎಲ್ಲರೂ ಕಲಿಯುವಂಥದ್ದು, ಎಲ್ಲರಿಗೂ ಸ್ವಾತಂತ್ರ್ಯ ಕೂಡ ಇದೆ ಕಲಿಯೋದಕ್ಕೆ. ಹಾಗಿರಬೇಕಾದ್ರೆ ಇನ್ನೊಂದು ಮಾತು ಏನು ಅಂತ ಹೇಳಿದರೆ, ಯಾರೆಲ್ಲ ಈ ಒಂದು ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಲ್ಲ ಅವರು ಸರ್ವ ಸುಖಿಗಳು. ಅಂದರೆ ಕಷ್ಟಗಳು ಇದ್ರೂ ಕೂಡ ಅದನ್ನು ಎದುರಿಸಿ ಸಂತೋಷವಾಗಿ ಶಾಂತ ಸ್ವರೂಪದಿಂದ ಇರುವಂಥವರು ಅಂತ ಹೇಳ್ತಾರೆ, ಯಾರು ಕಲೆಯನ್ನು ಕರಗತ ಮಾಡಿಕೊಂಡಿರ್ತಾರೆ. ಸೊ ಯಾವುದೇ ಇವಾಗ ನಮ್ಮ ಕಾನೂನಾತ್ಮಕವಾಗಿ ಆಗಿರ್ಬೋದು ಅಥವಾ ನಮ್ಮ ಹತ್ತಿರದಲ್ಲಿ ಇರುವವರಿಗೆ ಕೂಡ ಯಾವುದೇ ನಾಶ ನಷ್ಟವನ್ನು ಮಾಡದೆ ತಮ್ಮ ಪಾಡಿಗೆ ಶಾಂತಿಯಿಂದ ಬದುಕ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಈ ಕಲೆಗಳನ್ನು ಬಲ್ಲಂಥ ವ್ಯಕ್ತಿಗಳು ಶಾಂತವಾಗಿರುವುದು ಹೌದಾ ಸರ್ ನಿಮ್ಮ ಪ್ರಕಾರ? ಭಾಳ ಒಳ್ಳೆಯ ಪ್ರಶ್ನೆ. ಇಡೀ ಸಮಾಜ ಸ್ವಾಸ್ಥ್ಯವಾಗಿ ನಡೆಸುವುದಕ್ಕಾಗಿ ಕಲೆ ಬೇಕು. ಇಡೀ ಸಮಾಜ ಸ್ವಾಸ್ಥ್ಯದಿಂದ ಇರುವುದಕ್ಕೆ ನಮ್ಮ ದೇಶದ ಅಥವಾ ನಮ್ಮ ಜನಾಂಗದ ಶ್ರೀಮಂತಿಕೆಯ ಮಾನದಂಡ ಕಲೆಯಾಗಿತ್ತು ಒಂದು ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯವನ್ನು ಬಹಳ ಶ್ರೀಮಂತ ಅಂತ ನಾವು ಗುರುತಿಸ್ತಿದ್ದು ಅಲ್ಲಿದ್ದ ಕಲಾ ಶ್ರೀಮಂತಿಕೆಯಿಂದ. ಯಾವ ಸಾಮ್ರಾಜ್ಯವೇ ಆಗಲಿ, ಮೈಸೂರು ಸಾಮ್ರಾಜ್ಯವನ್ನು ಶ್ರೀಮಂತ ಅಂತ ಹೇಳುವಾಗ ಅಲ್ಲಿದ್ದ ಕಲೆಗಳಿಂದ. ಅಂದರೆ ಇದು ನೀವು ಹೇಳಿದ ವಿಷಯ ಎಷ್ಟು ಅಂದರೆ, ಸೈಕಲಾಜಿಕಲಿ ನಾವು ಯೋಚನೆ ಮಾಡಿದರೆ, ಸೈಕಿಯಾಟ್ರಿಸ್ಟ್ಗಳು ಹೇಳುವಂಥ ವಿಷಯದ ಹಾಗೆ ನಿಮಗೆ ತುಂಬ ದುಃಖವಾದಾಗ, ತುಂಬ ಸಂತೋಷ ಆದಾಗ ಅಥವಾ ತುಂಬ ಭಯವಾದಾಗ, ಯಾವುದೇ ಆಗಲಿ, ಕಾಳಿದಾಸನೇ ಹೇಳ್ತಾನೆ, ಕಾಳಿದಾಸನ ಕಾವ್ಯಗಳಲ್ಲಿ, ಕಾಳಿದಾಸ ಲಕ್ಷಣಗಳಲ್ಲಿ ಕೂಡ ಹೇಳ್ತಾನೆ, ತುಂಬ ಭಯವಾದಾಗ, ಶೋಕವಾದಾಗ ಅಥವಾ ಆಪತ್ತುಗಳು ಬಂದಾಗ, ಸಂತೋಷ ಆದಾಗ ಇದೆಲ್ಲವನ್ನು ಮರೆಸುವುದಕ್ಕೆ ನಾಟ್ಯ ಬೇಕು ಅಥವಾ ಕಲೆ ಬೇಕು ಅಂತ. ನಿಮ್ಮ ಇಡೀ ವಾಸ್ತವವನ್ನು ಮರೆತು ಒಂದು ಭ್ರಮಾಲೋಕಕ್ಕೆ ನೀವು ಹೋಗ್ತೀರಿ. ಇದೇ ನಮ್ಮನ್ನು ಮರೆಯುವಂಥದ್ದು. ಈಗ ತುಂಬ ಸ್ಟ್ರೆಸ್ಗಳಿರುವ ಹೊತ್ತಿನಲ್ಲಿ, ತುಂಬ ನಮಗೆ ಯಾವುದೋ ಒಂದು ವ್ಯವಧಾನ ಇಲ್ಲದ, ಈಗ ಭಾಳ ಸರಳವಾಗಿ ಹೇಳಬೇಕಂದ್ರೆ ಈ ಮಕ್ಕಳಿಗೆ ಎಕ್ಸಾಮ್ ಹಿಂದಿನ ದಿವಸ ಓದಿ 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 ತಲೆ ಇನ್ನೂ ಬ್ಲಾಸ್ಟ್ ಆಗ್ತದೆ ಅಂತ ಮಕ್ಕಳ ಭಾಷೆಯಲ್ಲಿ ಹೇಳ್ತಾರೆ. ಮಕ್ಕಳು ಹೇಳ್ತಾರೆ, ಇನ್ನು ಓದಿದ್ರೆ ತಲೆ ಬ್ಲಾಸ್ಟ್ ಆಗುತ್ತೆ ಅಂತ.
ಆ ಹೊತ್ತಲ್ಲಿ ಒಂದು 10 ನಿಮಿಷ ಅವರು ಒಂದು ಒಳ್ಳೆಯ ಹಾಡನ್ನು ಕೇಳಿದರೆ, ಒಂದು 10 ನಿಮಿಷ ಮನಸ್ಸು ಬಿಚ್ಚಿ ಭರತನಾಟ್ಯದ ಯಾವುದೋ ಒಂದು ಅಡವನ್ನು ತಿಲ್ಲಾನವನ್ನು ನಾಟ್ಯ ಮಾಡಿದರೆ ಅವ್ರು ಅಲ್ಲಿವರೆಗಿದ್ದಷ್ಟೂ ಸ್ಟ್ರೆಸ್ ಬ್ಯಾಲೆನ್ಸ್ ಆಗ್ತದೆ. ಇದನ್ನು ಬೇಕಾದರೆ ಸೈಕಲಾಜಿಕಲಿ ನೀವು ಪ್ರೂವ್ ಮಾಡಬಹುದು, ಇದನ್ನು ಮೆಡಿಕಲ್ ಟರ್ಮ್ಸಲ್ಲಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಮನಸ್ಸು ಶಾಂತ ಸ್ಥಿತಿಗೆ ಬಂದೇ ಬರ್ತದೆ. ಇದು ಪ್ರೇಕ್ಷಕನಿಗೂ ಸತ್ಯ. ಈಗ ನಿಜವಾಗಿ ಪ್ರೇಕ್ಷಕ ಮನೋರಂಜನೆಯನ್ನು ಬಯಸುವುದು ಅದಕ್ಕೆ ಅಲ್ವಾ? ತುಂಬ ಬ್ಯುಸಿ ಶೆಡ್ಯೂಲು, ದಾವಂತದ ಬದುಕಿನಲ್ಲಿ ಪುರ್ಸೋತಿಲ್ಲ. ಒಂದು ಸ್ವಲ್ಪ ನನ್ನ ಮನಸ್ಸು ರಿಲ್ಯಾಕ್ಸ್ ಆಗಬೇಕಂದ್ರೆ ಏನು ಮಾಡ್ತಾನೆ? ಒಂದು ಫಿಲ್ಮಿಗೆ ಹೋಗ್ತಾನೆ, ಒಂದು ಭರತನಾಟ್ಯಕ್ಕೆ ಹೋಗ್ತಾನೆ, ಒಂದು ಯಕ್ಷಗಾನ ನೋಡ್ತಾನೆ. ಈ ಕಲೆ ಎಲ್ಲವನ್ನು ಮರೆಸಬಲ್ಲ ಶಕ್ತಿ ಹೌದು. ಅದರಿಂದ ಕಲೆ ಸಂಜೀವಿನಿ, ನಮಗೆ ಮರಳಿ ಜೀವನವನ್ನು ಕೊಡುವ ಸಂಜೀವಿನಿ ಕಲೆ. ಅದರಿಂದ ಈ ಕಲೆ ನೀವು ಹೇಳಿದ ಹಾಗೆ ಮಾನಸಿಕವಾಗಿ ಮನುಷ್ಯನನ್ನು ಬಹಳ ಎತ್ತರಕ್ಕೆ ಏರಿಸುವುದು ಹೌದು, ಮತ್ತು ಅಂಥವ ಕ್ರಿಮಿನಲ್ ಅಫೆನ್ಸ್ಗಳನ್ನು ಮಾಡುವುದಿಲ್ಲ. ಇದು ಸತ್ಯ. ಯಾಕಂದರೆ ಕಲೆ ಅನ್ನೋದೇ ಹಾಗೆ, ಲಲಾತೀತಿ ಕಲಾ. ಯಾವುದು ಬದುಕಿಗೆ ಶೋಭೆಯನ್ನು ಕೊಡ್ತದೋ ಅದಕ್ಕೆ ಕಲೆ ಅಂತ ಹೆಸರು. ನಮ್ಮ ಬದುಕಿಗೆ ಒಂದು ಒಳ್ಳೆಯ ಮಾಡೆಲ್ ಕೊಡುವ. ನಾವು ಯಾರು ಈಗ ಕಲಾವಿದ ಕೊಲೆ ಮಾಡಿದ, ಕಲಾವಿದ ಕೊಂದ ಅನ್ನುವಂಥ ಕೇಸ್ಗಳು ಭಾಳ ಕಡಿಮೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಾಳ ಕಡಿಮೆ. ಕ್ರೌರ್ಯಗಳಾಗಲಿ ಅಥವಾ ಒಂದು ಅಶಾಂತಿ ಆಗಲಿ, ಕಾನೂನು ಭಗ್ನ ಮಾಡುವುದಾಗಲಿ, ಇದೆಲ್ಲ ಒಬ್ಬ ಕಲಾವಿದ ಮಾಡುವುದಿಲ್ಲ. ಅದಕ್ಕೆ ಕಾರಣ ಅವನು ಕಲೆಯಲ್ಲಿ ಇರುವುದರಿಂದಲೇ. ಅದರಿಂದ ಕಲೆ ಖಂಡಿತ ಮನುಷ್ಯನನ್ನು ಒಬ್ಬ ಒಳ್ಳೆ ಸಚ್ಚಾರಿತ್ರವಂತನಾಗಿ ನೆನಪುಗಳಿಸ್ತದೆ ಅನ್ನೋದಕ್ಕೆ ಅನುಮಾನ ಬೇಡ. ಎಸ್, ಖಂಡಿತವಾಗ್ಲೂ. ಸರ್, ಇದು ನನ್ನ ಸ್ವಂತ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂತಹ ವರದಿಗಳಿರ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇತ್ತೀಚೆಗೆ ತೆರೆ ಕಂಡಂತಹ ಒಂದು ಅತಿ ಸಕ್ಸಸ್ಸನ್ನು ಕಂಡಂತಹ ಚಿತ್ರದಲ್ಲಿ ಒಬ್ಬ ನಾಯಕ ನಟಿ ಭರತನಾಟ್ಯವನ್ನು ಪ್ರದರ್ಶಿಸ್ತಾಳೆ ಆ ಒಂದು ಪದ್ಯದಲ್ಲಿ. ಹಾಗಿರಬೇಕಾದ್ರೆ ಕೆಲವೊಂದಷ್ಟು ನೆಟ್ಟಿಗರು ಕೆಲವೊಂದು ಕಾಮೆಂಟ್ಗಳನ್ನು ಹಾಕ್ತಾರೆ, ಅವರಿಗೆ ಸರಿಯಾಗಿ ಭರತನಾಟ್ಯವೇ ಬರೋದಿಲ್ಲ, ಅವರು ಹಿಡಿದಂಥ ಮುದ್ರೆ ಆಗಿರ್ಬೋದು ಯಾವುದೂ ಸರಿಯಾಗಿಲ್ಲ ಅಂತ ಕೆಲವೊಂದು ಕಾಮೆಂಟ್ಸ್ಗಳನ್ನು ನಾನು ನೋಡಿದ್ದೇನೆ. ಸೊ ಈ ಒಂದು ವಿಚಾರವನ್ನು ಮುಂದಿಡೋದಾದರೆ, ಇವಾಗ ಕೆಲವೊಂದು ಸಿನಿಮಾಗಳಲ್ಲಿ ಆ ನಾಯಕಿಗೆ ಭರತನಾಟ್ಯ ಅಥವಾ ಯಾವುದೇ ಕಲೆ ಬರದೇ ಇದ್ರೂ ಕೂಡ ಅವರಿಗೆ ಕಲಿಸಿ ಅವರನ್ನು ಅಲ್ಲಿ ನಾಟ್ಯ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲಿ ಕಲಿಸುವವರಿಗೆ ಆ ಜ್ಞಾನ ಇರ್ತದಲ್ಲ ಭರತನಾಟ್ಯದ ಶ್ರೇಷ್ಠತೆಯ ಬಗ್ಗೆ. ಇವಾಗ ನಾವು ಮೊದಲು ಮಾತನಾಡಬೇಕಾದ್ರೆ ಈ ವಿಚಾರ ಬಂತು, ನಾವು ಯಾವಾಗ ನಮ್ಮ ಕಲೆಯನ್ನು ಅತಿ ಮೌಲ್ಯಯುತವಾಗಿ ಕಾಣೋದಕ್ಕೆ ಶುರು ಮಾಡ್ತೇವೆ ಆಗ ಅದರ ಮೌಲ್ಯ ಇನ್ನಷ್ಟು ಜಾಸ್ತಿ ಆಗೋದು ಅಂತ. ಹಾಗಿರಬೇಕಾದ್ರೆ ಈ ಸಿನಿಮಾಗಳಲ್ಲಿ ನಾಯಕ ನಟಿಗೆ ಇವರು ಹೇಳಿಕೊಟ್ಟು ಆಕೆ ಭರತನಾಟ್ಯ ಮಾಡುವುದಕ್ಕಿಂತ ಮಿಗಿಲಾಗಿ ಆ ಒಂದು ಪದ್ಯಕ್ಕೆ ಅಗತ್ಯ ಇದ್ದಲ್ಲಿ ಭರತನಾಟ್ಯ ಕಲಾವಿದರನ್ನೇ ತಂದು ಅಲ್ಲಿ ನಾಟ್ಯ ಮಾಡಿಸುವಂಥದ್ದು ಒಳ್ಳೇದಲ್ವಾ ಸರ್? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯ ವಿಷಯ. ಆದರೆ ಏನು ಅಂತ ಹೇಳಿದ್ರೆ 2-3 ಆಯಾಮಗಳಿಂದ ನಾವು ಯೋಚನೆ ಮಾಡಬೇಕಾಗ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಕಲಾ ಅನ್ನೋದು ಕಲೆ ಒಂದು ಉದ್ಯಮವಾಗಿ ಬೆಳೆದಾಗ, ಕಲೆ ಉದ್ಯಮ ಅಂತ ಆದಾಗ ನೀವು ಜನರನ್ನು ಹೇಗೆ ಆಕರ್ಷಣೆ ಮಾಡ್ತೀರಿ, ಜನರನ್ನು ಹೇಗೆ ನಮ್ಮತ್ತ ಕರ್ಕೊಂಡು ಬರ್ತೀರಿ, ನಾನು ಹಾಕಿದ ಇನ್ವೆಸ್ಟ್ಮೆಂಟಿಗೆ ಹೇಗೆ ರಿಟರ್ನ್ ಅಂತ ತಗೊಳ್ತೀರಿ, ಎಂಡ್ ಆಫ್ ದ ಡೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನುವ ಸ್ಟ್ರಾಟಜಿಯಲ್ಲಿ ಕಲೆ ನಡೆಯುವಾಗ ನಿಮಗೆ ಯಾವುದೋ ಒಬ್ಬ ಎಷ್ಟೇ ಪ್ರಸಿದ್ಧವಾದ ಭರತನಾಟ್ಯ ಕಲಾವಿದೆಯೇ ಅಲ್ಲಿ ನಾಟ್ಯ ಮಾಡಿದ್ರು ಜನ ಅದನ್ನು ಅಪೇಕ್ಷೆ ಪಡೋದಿಲ್ಲ. ಜನ ಅಪೇಕ್ಷೆ ಪಡೋದು ಹೀರೋಯಿನ್ನೇ ಮಾಡಬೇಕು ಅಂತ. ಅಂದರೆ ಕಲಾ ಉದ್ಯಮವಾದಾಗ ನಾನು ಹೇಳಿದಾಗೆ ಕಲೆಯನ್ನು ನಾವು ಮೌಲ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಶುದ್ಧ ಕಲಾ ಪ್ರಾಕಾರವನ್ನು ಉಳಿಸಬೇಕು ಅಂತ ನಮ್ಮ ಆಯಾಮ ಇದ್ದರೆ ನಾವು ಅದನ್ನು ಬೇರೆ ಮಾಧ್ಯಮಗಳಲ್ಲಿ ನಿರೀಕ್ಷೆ ಮಾಡಬಾರ್ದು. ಅಂದರೆ ಒಂದು ಫಿಲ್ಮ್ನಲ್ಲಿ ಶುದ್ಧ ಯಕ್ಷಗಾನ ತೋರಿಸಬೇಕು, ಒಂದು ಫಿಲ್ಮ್ನಲ್ಲಿ ಶುದ್ಧ ಭರತನಾಟ್ಯ ತೋರಿಸಬೇಕು, ಒಂದು ಫಿಲ್ಮ್ನಲ್ಲಿ ಶುದ್ಧ ಕರ್ನಾಟಕ ಸಂಗೀತವನ್ನೇ ಮಾಡ್ಕೊಳ್ಬೇಕು ಅನ್ನುವ ನಿರೀಕ್ಷೆ ತಪ್ಪು. ಯಾಕಂದರೆ ಅದು ಫಿಲ್ಮು, ಅದು ಯಕ್ಷಗಾನವೂ ಅಲ್ಲ, ಭರತನಾಟ್ಯವೂ ಅಲ್ಲ, ಕರ್ನಾಟಕ ಸಂಗೀತವೂ ಅಲ್ಲ. ಅವರು ಮಾಡ್ತಾ ಇರೋದೇನು ಕೇಳಿದ್ರೆ ಎಲ್ಲೆಲ್ಲಿಂದ ಸಾಧ್ಯ ಅವರು ನಾಳೆ ಫ್ರಾನ್ಸ್ನಲ್ಲಿದ್ದ ಒಂದು ಕಲೆಯನ್ನು ತಂದು ಇಲ್ಲಿ ಹಾಕ್ತಾರೆ. ಯಾಕೆ ಕೇಳಿದ್ರೆ ಅವರಿಗೆ ಜನ ನೋಡಬೇಕು, ಹೊಸ್ತು ಮಾಡಬೇಕು, ಏನೋ ಬರಬೇಕು ಅಂತ. ಅಂದರೆ ಉದ್ಯಮ. ಈಗ ಭರತನಾಟ್ಯದಿಂದ ನಾವು ಅಂದರೆ ಅಪಸವ್ಯಗಳು ಉಂಟಲ್ಲಿ, ಒಪ್ಕೊಳ್ತೇನೆ. ಮಾಡಬಾರದ ಡ್ರೆಸ್ಸಿನಲ್ಲಿ ಸರಿ ಇರೋದಿಲ್ಲ, ನಾಟ್ಯದಲ್ಲಿ ಸರಿ ಇರೋದಿಲ್ಲ, ಅದು ಭರತನಾಟ್ಯ ಅಲ್ಲ. ಇನ್ನೊಂದರ ಒಂದು ಪ್ಲಸ್ ಪಾಯಿಂಟನ್ನು ಗಮನಿಸಿದರೆ ಅದನ್ನು ನೋಡಿ ಯಾವುದೋ ಒಬ್ಬನಿಗೆ ಭರತನಾಟ್ಯ ಏನು ಅಂತ ತಿಳಿಬೇಕು ಅಂತಂದು ಆಸಕ್ತಿ ಹುಟ್ಟಿದರೆ ಎಲ್ಲೋ ಕೂತವನಿಗೆ ಭರತನಾಟ್ಯವನ್ನು ಹುಡ್ಕೊಂಡು ಬರ್ತಾನೆ. ಅವನು ಆ ಹೀರೋಯಿನ್ ಹತ್ರನೂ ಹೋಗೋದಿಲ್ಲ, ಫಿಲ್ಮ್ ಮಾಡಿದವ್ರ ಹತ್ರನೂ ಹೋಗೋದಿಲ್ಲ. ಅವರು ಸರ್ಚ್ ಮಾಡೋದು ಏನು ಮಾಡ್ತಾನೆ, ಭರತನಾಟ್ಯ ಹೇಳ್ಕೊಡೋರು ಯಾರಿದ್ದಾರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಾನೆ. ಅಂದರೆ ಭರತನಾಟ್ಯಕ್ಕೆ ಡೈವರ್ಟ್ ಆಗುವ ಸಾಧ್ಯತೆಗಳು ಕೂಡ ಉಂಟು. ಆದರೆ ನಾವು ಯೋಚಿಸಬಹುದಾದ್ದೇನು ಅಂತ ಕೇಳಿದರೆ, ಯಾವುದೋ ಬೇರೆ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನದಲ್ಲಿ ಭರತನಾಟ್ಯದ ಕಾಸ್ಟ್ಯೂಮ್ ಹಾಕಿ ಕುಣಿತಾರೆ, ಅದು ಭರತನಾಟ್ಯವಾ? ಸಾಧ್ಯವಿಲ್ಲ. ಭರತನಾಟ್ಯದ್ದೇ ಡ್ರೆಸ್ಸು, ಭರತನಾಟ್ಯದ್ದೇ ಡ್ರೆಸ್ ಹಾಕ್ತಾರೆ, ಭರತನಾಟ್ಯದ್ದೇ ಸಾರಿಗಮಪ ಹೇಳ್ತಾರೆ, ತಿಲ್ಲಾನಗಳನ್ನು ಹೇಳ್ತಾರೆ. ಆದರೆ ಕುಣಿತಾ ಇರೋದು ಯಕ್ಷಗಾನದ ಹೆಜ್ಜೆಗಳಿಗೆ, ಯಕ್ಷಗಾನದ ತಾಳಗಳಿಗೆ. ಅದರಿಂದ ಭರತನಾಟ್ಯಕ್ಕೆ ಅಪಚಾರ ಆಯಿತಾ, ಯಕ್ಷಗಾನ ಉದ್ಧಾರ ಆಯಿತಾ? 2 ಪ್ರಶ್ನೆಗೆ ಉತ್ತರ ಇಲ್ಲ. ಆದ್ರೇನು ಕೇಳಿದ್ರೆ ನಾವು ಅದನ್ನು ಯೋಚನೆ ಮಾಡೋದಕ್ಕಿಂತ ಭರತನಾಟ್ಯವಾಗಿ ನಾವೇನು ಕೊಡಬಹುದು, ನಾವು ಹೇಗೆ ಬೆಳೆಸಬಹುದು. ಈಗ ವೃತ್ತಿ ರಂಗಭೂಮಿಗಳಲ್ಲಿ ಮಾಡುತ್ತಾ ಇರುವ ವ್ಯವಸಾಯಿ ರಂಗಭೂಮಿಯಲ್ಲಿ ಆಗುತ್ತಾ ಇರುವ ಯಾವ ದೋಷಗಳು ನ್ಯೂನತೆಗಳನ್ನು ನಾವು ಇಂಥ ಕಾರ್ಯಕ್ರಮಗಳ ಮೂಲಕ, ನಟನದ ಮೂಲಕ ಶುದ್ಧ ಭರತನಾಟ್ಯವನ್ನು ಕೊಡ್ತೇವೆ, ಶುದ್ಧ ಕಲೆಯನ್ನು ತೋರಿಸ್ತೇವೆ. ಆಗ ಅದರ ಆಸಕ್ತಿಗಳು ಅದ್ರ ಬಗ್ಗೆ ಹೆಚ್ಚಾಗ್ತದೆ. ನಾವು ಜನರನ್ನು ಬದಲಾಯಿಸಲಿಕ್ಕೆ
ಶುದ್ಧವಾದ್ದನ್ನು ಕೊಡಬೇಕು ಅಂತ ಹೇಳ್ತಾ ಇರೋದು ಮಾತ್ರ ಅಲ್ಲ, ಶುದ್ಧವಾದ್ದನ್ನು ಕೊಡಬೇಕು. ಈಗ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ಅಡ್ವರ್ಟೈಸ್ ಮಾಡಿದರೆ ಆಗೋದಿಲ್ಲ, ನಾನು ಯೂಸ್ ಮಾಡಬೇಕು. ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕಮೆಂಟ್ಗಳಿರೋದಷ್ಟೇ. ಈಗ ಫೇಸ್ಬುಕ್ನಲ್ಲಿ ಹೀಗೆ ಬರೆದ್ರು ಅಂತ ಹೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಫೇಸ್ಬುಕ್ನಲ್ಲಿ ಆ ಭರತನಾಟ್ಯ ಯೂಸ್ ಮಾಡಿದ್ದು ತಪ್ಪು, ಇಡೀ ಭಾರತೀಯ ಕಲೆಯನ್ನು ಕೊಂದ್ರು ಅಂತ ಹೇಳುವವರು ಯಾರೂ ಕೂಡ ಶುದ್ಧ ಭರತನಾಟ್ಯ ನಾಳೆ ಡಾನ್ ಬಾಸ್ಕೋ ಹಾಲ್ನಲ್ಲಾದ್ರೆ ಬರುವುದಿಲ್ಲ. ಅದು ಬಾರದೇ ಇದ್ರೆ ನೀವು ಆ ಕಮೆಂಟಿಗೆ ಅರ್ಥ ಇಲ್ಲ ಅಂತ. ನೀವು ಬೆಳೆಸಬೇಕಾದ ಹೇಗೆ ಕೇಳಿದ್ರೆ ನೀವು ಅದನ್ನು ಉಳಿಸಬೇಕು. ನೀವು ಶುದ್ಧ ನೀರು ಕುಡಿಬೇಕು ಅಂತ ಹೇಳಿ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ನೀರು ಕುಡಿತೀರಿ ಅಂತಂದ್ರೆ ಯೂಸ್ ಇಲ್ಲಲ್ಲ. ಹಾಗಾಗಿ ಅದರಲ್ಲಿ ಏನೇ ಮಾಡ್ಕೊಂಡಿರಲಿ, ನಾವು ಶುದ್ಧವನ್ನು ಮಾಡುವ, ಆ ಕಮೆಂಟ್ ಮಾಡುವವರು ಇತ್ಯಾದಿಗಳು ಶುದ್ಧವನ್ನು ನೋಡ್ಲಿಕ್ಕೆ ಬರಲಿ, ಆಗ ಶುದ್ಧ ತನ್ನಷ್ಟಕ್ಕೆ ಬೆಳೀತದೆ. ಕಮೆಂಟ್ ಮಾಡುವ ಮುನ್ನ ನಾವು ಎಷ್ಟು ಸರಿ ಇದ್ದೇವೆ ನೋಡುವ. ನಮ್ಮ ಮಕ್ಕಳಿಗೆ ಕಲಿಸ್ತೇವಾ? ಇಲ್ಲ. ನಮ್ಮ ಮಕ್ಕಳಿಗೆ ಯಾವುದು ಕುಣಿಸ್ತೇವೆ? ನಮ್ಮ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಯಾವುದೋ ಪಾಪಪ್ ಸಾಂಗಿಗೆ ಭರತನಾಟ್ಯ ಡ್ರೆಸ್ ಹಾಕಿ ಕುಣಿಸ್ತೇವೆ, ನಾವು ಅದಕ್ಕೆ ಚಪ್ಪಾಳಿಯು ತಟ್ಟುತ್ತೇವೆ. ಫಿಲ್ಮ್ನಲ್ಲಿ ಬಂದದಕ್ಕೆ ಆಕ್ಷೇಪ ಮಾಡ್ತೇವೆ, ಅದಲ್ಲಲ್ಲ. ಖಂಡಿತ. ಇನ್ನು ಭರತನಾಟ್ಯ ಅದೊಂದು ದೊಡ್ಡ ಪಾರಂಪರಿಕ ಕಲೆ, ಅದಕ್ಕೆ ಆದಂತಹ ಬಹಳಷ್ಟು ದೊಡ್ಡ ಮೌಲ್ಯ ಇದೆ. ಹಾಗಿರಬೇಕಾದ್ರೆ ಇನ್ನು ನಾವು ಕೆಲವೊಂದು ಐತಿಹಾಸಿಕ ತಾಣಗಳಿಗೆ ಹೋದರೆ ಅಲ್ಲಿ ಶಿಲೆಯಲ್ಲಿ ಬಂದಂತಹ ಭರತನಾಟ್ಯ ಒಂದು ಕಲಾತ್ಮಕ ರೂಪ ಆಗಿರ್ಬೋದು, ಇದನ್ನೆಲ್ಲ ನೋಡಿದರೆ ಆ ಭರತನಾಟ್ಯ ಕಲೆಯ ಒಂದು ಮೌಲ್ಯ ಏನು ಅಂತ ನಮಗೆ ತಿಳಿಯುತ್ತೆ. ಇನ್ನು ಇವಾಗ ಭರತನಾಟ್ಯ ಉಗಮ ಆಗುವಂತಹ ಸಮಯದಲ್ಲಿ ಅಥವಾ ಆವಾಗ ಆಗ್ತಾ ಇದ್ದ ಹಿಂದಿನ ಕಾಲದಲ್ಲಿ ಆಗ್ತಾ ಇದ್ದಂತಹ ಭರತನಾಟ್ಯದ ಒಂದು ಪ್ರದರ್ಶನಕ್ಕೂ ಇವಾಗ ನಡೀತಾ ಇರುವಂತಹ ಪ್ರದರ್ಶನಕ್ಕೂ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಭರತನಾಟ್ಯ ಪ್ರಧಾನವಾಗಿ ಏನಂದರೆ ರಾಜಾಶ್ರಯದಲ್ಲಿದ್ದ ಕಲೆ ಆಗಿತ್ತು. ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ. ಅದನ್ನು ಪ್ರತಿಯೊಂದು ರಾಜಸ್ಥಾನದಲ್ಲಿಯೂ ರಾಜ ನರ್ತಕಿಯರು ಅಂತ ಇರ್ತಿದ್ರು, ಆಸ್ಥಾನ ನರ್ತಕಿಯರು ಅಂತ ಇರ್ತಿದ್ರು. ಅವರೇ ಭರತನಾಟ್ಯವನ್ನು ಕಲಿಸ್ತಾ ಇದ್ರು, ಸಂಗೀತ ವಿದ್ವಾಂಸರು ಇರ್ತಾ ಇದ್ರು, ರಾಜಾಶ್ರಯದಲ್ಲಿ ನಡೀತಾ ಇತ್ತು. ನಮ್ಮಲ್ಲಿ ಪ್ರಜಾಪ್ರಭುತ್ವ ಅಂತ ಬಂದ ಮೇಲೆ, ರಾಜಾಡಳಿತ ಮುಕ್ತವಾದ ಮೇಲೆ, ಈಗ ಸರ್ಕಾರದಿಂದ ನಡೆಸಬಹುದಾದ ಒಂದು ಭರತನಾಟ್ಯದ ಆಸ್ಥಾನ ವಿದ್ವಾಂಸರು ಇದ್ದ ಹಾಗೆ ಭರತನಾಟ್ಯದ ವಿದ್ವಾಂಸರಾಗಲಿ ಮತ್ತೊಂದಾಗಲಿ ಸರ್ಕಾರದಿಂದ ಯಾವುದೂ ಇಲ್ಲ. ಅಕಾಡೆಮಿಗಳು ಇರಬಹುದು, ನಾಟಕ ಅಕಾಡೆಮಿ, ನಾಟ್ಯ ಅಕಾಡೆಮಿಗಳಿರ್ಬೋದು, ನಾಮಕಾವಸ್ಥೆಗಿದ್ದು ಅದೇನೋ ಒಂದಷ್ಟು ಮಾಡ್ತದೆ ಬಿಟ್ಟರೆ ನಿಜವಾಗಿ ಏನೂ ಆಗ್ತಾ ಇಲ್ಲ. ಇದು ಒಂದು ಕಾರಣ, ಭರತನಾಟ್ಯದ ಪ್ರೇಕ್ಷಕರು ಮತ್ತು ಭರತನಾಟ್ಯ ಕಡಿಮೆ ಆಗೋದಕ್ಕೆ ಕಾರಣ ಅದು. ನಾನು ಇದನ್ನು ಯಾಕೆ ಭಾಳ ವಿಶೇಷವಾಗಿ ಉದಾಹರಿಸ್ತೇನೆಂದರೆ, ಈ ಕರಾವಳಿಯಲ್ಲಿ ತುಂಬ ಪ್ರಚಲಿತವಾಗಿ ಇವತ್ತೂ ಕೂಡ ಜೀವಂತಿಗೊಳಿಸ್ಕೊಂಡ ಯಕ್ಷಗಾನ ಉಳಿಲಿಕ್ಕೆ ಕಾರಣ, ಯಕ್ಷಗಾನ ರಾಜಾಶ್ರಯದಲ್ಲಿ ಇಲ್ಲದೇ ಇರೋದು, ಜನಾಶ್ರಯದಲ್ಲಿದ್ದದ್ದು. ಇವತ್ತು ಯಕ್ಷಗಾನವನ್ನು ಬೆಳೆಸೋದು ಜನರು. ಭರತನಾಟ್ಯ ಹಾಗಾಗಲಿಲ್ಲ. ಭರತನಾಟ್ಯ ರಾಜಾಶ್ರಯದಲ್ಲಿ ಬೆಳೆದು ಬಂತು. ರಾಜಾಶ್ರಯದಲ್ಲಿ ಅಂದರೆ ಅದರ ಪಾವಿತ್ರತೆ ಅದಕ್ಕೆ ಕಾರಣವೇ ಹೌದು. ಒಂದು ಸಿಕ್ಕವ್ರು ಕಲೀಲಿಕ್ಕೂ ಆಗ್ತಿರ್ಲಿಲ್ಲ, ಕಲಿಸೋರು ಇರ್ತಿರ್ಲಿಲ್ಲ. ರಾಜಮನೆತನದವರು ಅದನ್ನು ಆಸ್ಥಾನದಲ್ಲಿ ಇರಿಸ್ಕೊಂಡಿದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ರಾಜಾಶ್ರಯ ಇಲ್ಲ, ಅದಕ್ಕೆ ಜನಾಶ್ರಯಕ್ಕೆ ಬರುವುದಕ್ಕೆ ಭರತನಾಟ್ಯ ಅಷ್ಟು ಸುಲಭವಾಗಿ ಜನಾಶ್ರಯಕ್ಕೆ ಬರಲಿಕ್ಕೆ ಕಷ್ಟ ಆಯಿತು. ಆದ್ದರಿಂದ ಎಲ್ಲಿಯೋ ಒಂದು ಗ್ಯಾಪ್ ಉಳ್ಕೊಂಡಿದೆ. ಭರತನಾಟ್ಯದಂಥ ಒಂದು ಶ್ರೀಮಂತ ಕಲೆ ಮತ್ತು ಜನಾಶ್ರಯ ಪಡೀಬೇಕಾದ ಒಂದು ನೆಲೆ, ಈ ಎರಡರ ಮಧ್ಯೆ ಒಂದು ಗ್ಯಾಪ್ ಉಳ್ಕೊಂಡಿದೆ. ಆ ಬ್ರಿಡ್ಜ್ ಕಟ್ಟುವುದಕ್ಕೆ ಇಂಥ ಕಾರ್ಯಕ್ರಮಗಳು ಸಹಾಯ ಆಗಬಹುದು. ಇದು ಸಹಾಯ ಆದರೆ ಜನರನ್ನು ಭರತನಾಟ್ಯ ಮುಟ್ಟುತ್ತದೆ. ಓಕೆ, ಆವಾಗ ನಾವು ಮಾನಸಿಕ ಆರೋಗ್ಯದ ಕುರಿತಾಗಿ ಮಾತನಾಡ್ತಾ ಇದ್ವಿ, ನಾಟ್ಯವನ್ನು ಮಾಡೋದ್ರಿಂದ ಅಥವಾ ಯಾವುದೇ ಕಲೆಯನ್ನು ಒಂದು ಅಭ್ಯಾಸ ಮಾಡೋದ್ರಿಂದ, ಪ್ರದರ್ಶಿಸೋದ್ರಿಂದ ಅಂತ. ಇನ್ನು ಇವಾಗಿನ ಕಾಲಕ್ಕೆ ಬಂದರೆ ಎಲ್ಲರಿಗೂ ಸ್ಟ್ರೆಸ್. ಇವಾಗ 9 to 5 ಜಾಬ್ ಇದ್ದವರಾಗಲಿ, ಬಿಸ್ನೆಸ್ ಆಗಿರಲಿ, ಯಾರೇ ಆಗಲಿ, ಒಂದು ಶಾಲೆಗೆ ಹೋಗುವ ಮಗು ಕೂಡ ಅಯ್ಯೋ ನನಗೆ ಸ್ಟ್ರೆಸ್ ಅಂತಲೇ ಹೇಳುವಂಥದ್ದು ನಾವು ಕೇಳ್ತಾ ಇರುವಂಥದ್ದು. ಸೊ ಈ ಒಂದು ಯುವಕರು ಅಥವಾ ಯುವ ಪೀಳಿಗೆ ಭರತನಾಟ್ಯ ಅಥವಾ ಈ ಥರ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಿಂದ ಅವರ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದಾ, ಆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಬೋದಾ, ಹೇಗೆ ಸರ್? ಒಂದು ಪ್ರಧಾನವಾಗಿ ಇವತ್ತಿನ ಜೀವನ ಶೈಲಿಯ ಸ್ಟ್ರೆಸ್. ನೀವು ಹೇಳಿದ ಹಾಗೆ ಹುಟ್ಟಿದ ಮಗು 4 ತಿಂಗಳು ಕಳೆದ 5ನೇ ತಿಂಗಳಿಗೆ ಬಂದಲ್ಲಿಂದ ಪ್ರಾರಂಭ ಆದರೆ ಸ್ಟ್ರೆಸ್, ಬಹುತೇಕ ಸಾಯುವಲ್ಲಿವರೆಗೆ ಸ್ಟ್ರೆಸ್ಸಿನ ಬದುಕು. ಎಲ್ರಿಗೂ ಸ್ಟ್ರೆಸ್ಸೇ. ಅದು ಯಾಕೆ ಸ್ಟ್ರೆಸ್ಸು ಅಂತ ಗೊತ್ತಿಲ್ಲ, ಯಾವುದು ಅಂತಿಲ್ಲ. ಅವ್ರು ನೀವು ಹೇಳಿದಾಗೆ ಮಗುವಿಗೆ ಹೋಮ್ವರ್ಕ್ನ ಸ್ಟ್ರೆಸ್ ಆದರೆ ಇವರಿಗೆ ವರ್ಕ್ ಫ್ರಮ್ ಹೋಮ್ನ ಸ್ಟ್ರೆಸ್ ಇರ್ತದೆ ತಾಯಿ ತಂದೆಗೆ. ಅಂದರೆ ಪ್ರತಿಯೊಂದಕ್ಕೂ ಸ್ಟ್ರೆಸ್ಸೇ. ಈ ಸ್ಟ್ರೆಸ್ಸಿನ ಕಾಲದಲ್ಲಿ ಈ ಕಲೆಗಳು ಏನು ಕೆಲಸ ಮಾಡ್ತದೆ ಅಂತ ಕೇಳಿದರೆ, ನೀವು ಯಾರನ್ನೇ ನೋಡಿ, ದೀರ್ಘಾಯುಷಿಯಾಗಿ ಬದುಕ್ತಾ ಇರುವವರು, ನೆಮ್ಮದಿಯಿಂದ ಬದುಕ್ತಾ ಇರೋರು, ಆರೋಗ್ಯವರ್ಧನೆಯಲ್ಲಿರುವವರು, ಒಂದು ಆರೋಗ್ಯ ಕಾಪಾಡಿಕೊಂಡವರು ಕಲಾಸಕ್ತರೇ ಆಗಿರ್ತಾರೆ. ಇದು ಬೇಕಾದರೆ ಒಂದು ಸರ್ವೆ ಮಾಡಿ ರಿಸರ್ಚ್ ಮಾಡಿ ನೋಡಿ, ಇದಕ್ಕೆ ಉತ್ತರ ಹೌದು ಅಂತಲೇ ಸಿಗ್ತದೆ. ಎಷ್ಟೇ ಸ್ಟ್ರೆಸ್ ಇರಲಿ, ಆ ಸ್ಟ್ರೆಸ್ ಇದ್ದವನ ಸ್ಟ್ರೆಸ್ ಮರೆಸಲಿಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಕಲೆ ಒಂದು ದೊಡ್ಡ ದಿವ್ಯ ಸಂಜೀವಿನಿ, ದೊಡ್ಡ ಔಷಧಿ. ಅದರಿಂದ ಇದು ಮಕ್ಕಳಿಂದ ಹಿಡಿದು ಈಗ ಮಗುವಿಗೆ ಆಗಲಿ. ನಮ್ಮಲ್ಲಿ ಹೇಗಿರ್ತಿತ್ತು, ಸಂಜೆ 1 ಗಂಟೆ ಭಜನೆಯೋ, ಪ್ರಾರ್ಥನೆಯೋ, ಪ್ರೇಯರೋ ಯಾವುದು ಅವರವರ ಧರ್ಮಕ್ಕೆ ಅವಲಂಬಿಯಾಗಿ ಇರ್ತಿತ್ತು. ಈಗ ಅದರಿಂದ ಏನಾಗ್ತಿತ್ತು ಅಂತ ಕೇಳಿದ್ರೆ ಮಗುವಿನ ಆ ಸ್ಟ್ರೆಸ್ ಕಡಿಮೆ ಆಗ್ತಿತ್ತು. ಮನೆಯವರು ಅವರಿಗೆ ಮಗುವಿಗೆ ಹೇಳ್ಕೊಡೋದಕ್ಕಾಗಿ ಅವ್ರು ಹೇಳ್ತಾ ಇದ್ರು, ಅವರ ಸ್ಟ್ರೆಸ್ ಕಡಿಮೆ ಆಗ್ತಿತ್ತು.
ಪ್ರತಿಯೊಂದು ಮನೆಯಲ್ಲಿ ಊರಿನಲ್ಲಿ ಒಂದು ನಾಟಕ, ಯಕ್ಷಗಾನ, ಭರತನಾಟ್ಯ, ಹರಿಕಥೆಯೋ, ಕೀರ್ತನೆಯೋ, ನೃತ್ಯವೋ ಆದರೆ ಹೋಗಿ ನೋಡ್ತಾ ಇದ್ರು. ಅಷ್ಟು ಹೊತ್ತು 1 ಗಂಟೆ, 2 ಗಂಟೆ, 6 ಗಂಟೆ, 8 ಗಂಟೆ ಟೈಮ್ ಎಷ್ಟೇ ಇರಲಿ, ಅಷ್ಟು ಟೈಮ್ ಅವರು ಮನೆಯನ್ನು ಮರೀತಿದ್ರು. ಅದರಿಂದ ಏನಾಗ್ತಿತ್ತು, ಎಲ್ಲ ಮತ್ತೆ ವಾಪಸ್ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇತ್ತು. ನಮ್ದೀಗ 0%ಗೆ ಬರ್ತಾ ಇದೆ ಅನ್ನುವಾಗ ಮೊಬೈಲನ್ನು ಚಾರ್ಜ್ ಆಗ್ತೇವೆ, 100%ಗೆ ಬರ್ತದೆ, ಮೊಬೈಲ್ ಮೊದಲಾಗಿ ಕೆಲಸ ಮಾಡ್ತದೆ. ಮನುಷ್ಯನ ದೇಹವು ಹಾಗೆ ಅಲ್ವಾ, ಮೆದುಳು ಹಾಗೆ. ಸ್ಟ್ರೆಸ್ ಆಗಿ ಇನ್ನೇನು ಆಗೋದಿಲ್ಲ ಅಂತ ಹೇಳುವಾಗ, ಬರ್ಸ್ಟ್ ಆಗ್ತದೆ ಅನ್ನುವಾಗ ಹೊಸದಾದ ಚೈತನ್ಯ ಈ ಕಲೆಯಿಂದ ಸಿಗ್ತಾ ಇತ್ತು. ಇವತ್ತು ಅದರ ಅನುಪಸ್ಥಿತಿಯೇ ಇವತ್ತಿನ ಸ್ಟ್ರೆಸ್ ಲೆವೆಲ್ಗೆ ಕಾರಣ ಆಗಿದೆ. ನೀವು ಯಾವ ಸೈಕಿಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ, ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ವರ್ಕ್ ಸ್ಟ್ರೆಸ್ ಅಂತ ಹೇಳಿ ಅವ್ರು ಮಾಡೋದೇನು, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ, ಯೋಗ ಮಾಡಿ ಅಂತ ಹೇಳ್ತಾರೆ, ಇಲ್ಲ ನೀವು ಲಾಫಿಂಗ್ ಕ್ಲಬ್ಬಿಗೆ ಹೋಗಿ ಗಟ್ಟಿಯಾಗಿ ನಗಾಡಿ ಅಂತ. ಲಾಫಿಂಗ್ ಕ್ಲಬ್ನ ಅಗತ್ಯ ಇಲ್ಲ. ಒಂದು ಕಲೆಯನ್ನು ಆಸ್ವಾದಿಸಿದರೆ ಅದರಲ್ಲಿ ನಗು ಇರ್ತದೆ, ಅದರಲ್ಲಿ ಅಳು ಇರ್ತದೆ, ಅದರಲ್ಲಿ ದುಃಖ ಇರ್ತದೆ, ಶಾಂತ ನವರಸವೂ ಇರ್ತದೆ. ನೀವು ಅಳುವಾಗ ಮನೆ ನೆನಪಿಸ್ಕೊಂಡು ಅಳ್ತೀರಿ, ನಗುವಾಗ ಇನ್ನೂ ನಗು ಬೇಕು ಅಂತ ಅಳಿಸ್ತೀರಿ. ಹೊಸ ಕನಸುಗಳನ್ನು ಹುಟ್ಟು ಹಾಕುವ, ಬದುಕಿನ ಬಗ್ಗೆ ಹೊಸ ಯೋಚನೆಗಳನ್ನು ಕಟ್ಟಿಕೊಡುವ ಸಾಧ್ಯತೆ ಕಲೆಗೆ ಮಾತ್ರ ಇರೋದು. ಅದು ಕಲೆ ನಮಗೆ ಅತ್ಯಂತ ಆಪ್ತ ಅಂತ ಆಗೋದು ಹಾಗೆ. ಸೀತೆ ರಾಮನನ್ನು ಹುಡುಕುವಾಗ ನಮಗೆ ನಮ್ಮ ಮನೆ ನೆನಪಾಗ್ತದೆ. ಲವಕುಶರನ್ನು ಕಳ್ಕೊಂಡ ಸೀತೆಯ ಪ್ರಲಾಪ ನೋಡುವಾಗ ನಮಗೆ ನಮ್ಮ ನೆನಪಾಗ್ತದೆ. ಎಲ್ಲಿಯೋ ಇದ್ದ ಕೃಷ್ಣನ ನೆನಪಿಸಿಕೊಂಡು ಯಶೋದೆ ಕಣ್ಣೀರಾಗುವಾಗ, ಅಥವಾ ಯಶೋದೆಯ ಹಾಲು ಕುಡಿಸಬೇಕು ಅನ್ನೋ ಧಾವಂತ ಬರುವಾಗ ನಮಗೆ ಮಗುವನ್ನು ಮನೆಯಲ್ಲಿ ಬಿಟ್ಟು ಆಫೀಸ್ ಕೆಲಸಕ್ಕೆ ಹೋದ ತಾಯಂದರಿಗೆ ಅದು ನೆನಪಾಗ್ತದೆ, ಲಿಂಕ್ ಆಗ್ತದೆ, ಮಕ್ಕಳ ಮೇಲೆ ಪ್ರೀತಿ ಹುಟ್ಟುತ್ತದೆ. ಇದು ಕಲೆ, ಇದು ಕಲೆ ಕೊಡುವ ಸಾಧ್ಯತೆ. ಅದರಿಂದ ಕಲೆ ಖಂಡಿತವಾಗಿ, ನಾನು ಆಗಲೇ ಹೇಳಿದ ಹಾಗೆ, ಮನುಷ್ಯ, ನಾವು ಒಂದು ಪ್ರಸಿದ್ಧವಾದ ಕೋಟಿದೆ ನಿಮಗೆ, ನಾವು ಮನುಷ್ಯರಾಗಿ ಹುಟ್ಟಿದ್ದಲ್ಲ, ಮನುಷ್ಯರಾಗುವುದಕ್ಕೆ ಹುಟ್ಟಿದ್ದೇವೆ ಅಂತ. ಬದುಕಿನುದ್ದಕ್ಕೂ ಸಾಧಿಸಬಹುದಾದ್ದು ಮನುಷ್ಯನಾಗುವುದು ಹೇಗೆ ಅಂತ. ಕಲೆ ನಮ್ಮನ್ನು ಮನುಷ್ಯನನ್ನಾಗಿಸ್ತದೆ. ಅದರಿಂದ ಕಲೆ ಬೇಕು. ನಾವು ಯಾರು ಮನುಷ್ಯರಲ್ಲ. ಈಗ ಮೆಷಿನ್, ನೀವು ಹೇಳಿದಾಗ ಸ್ಟ್ರೆಸ್ ಮೆಷಿನ್. ನೀವು 3 ಜನ ಹೋಗುವ ವೆಹಿಕಲ್ನಲ್ಲಿ 10 ಜನ ಕೂತ್ಕೊಂಡ್ರೆ ವೆಹಿಕಲ್ಗೆ ಸ್ಟ್ರೆಸ್ ಆಗ್ತದೆ, ಆಗ್ತಾ ಇರೋದು ಅದೇ. ಆ ಸ್ಟ್ರೆಸ್ಸನ್ನು, ಬರ್ಡನನ್ನು ಇಳಿಸುವುದು ಹೇಗೆ ಅಂದರೆ, ಉಳಿದ 7 ಜನರನ್ನು ಕೆಳಗಿಳಿಸಬೇಕು. ಅದು ಕಲೆ ಮಾಡ್ತದೆ. ಅದರಿಂದ ಕಲೆ ಮನುಷ್ಯನನ್ನಾಗಿಸ್ತದೆ. ಸರ್, ಇವಾಗ ನಮ್ಮ ಪುರಾಣಗಳ ಬಗ್ಗೆ ಮಾತನಾಡೋದಾದ್ರೆ, ನಾಟ್ಯವನ್ನ ಶಿವನೇ ಸ್ವತಃ ಮಾಡಿದ್ದು ಇದೆ. ಹಾಗೆ ಇನ್ನು ನಮ್ಮ ದೇವಿ ಕಾಳಿ ರೂಪದಲ್ಲಿ ಕೂಡ ನೃತ್ಯ ಮಾಡಿದಾಳೆ. ಇನ್ನು ಇಂತಿಂತ ಒಂದು ಸನ್ನಿವೇಶವನ್ನೇ ತಗೊಂಡ್ರೆ, ಕಾಳಿ ರಾಕ್ಷಸರ ಸಂಹಾರದ ಸಂದರ್ಭದಲ್ಲಿ ಮಾಡಿರುವಂತಹ ನೃತ್ಯ ಆಗಿರ್ಬೋದು. ಈ ನೃತ್ಯವನ್ನ ಯಾಕೆ ಮಾಡಿದ್ರು, ಇದರ ಬಗ್ಗೆ ಹೇಳೋದಾದ್ರೆ ಸರ್? ಅಂದರೆ ನಮ್ಮ ಪುರಾಣಗಳು, ನೀವು ಹೇಳಿದೆಲ್ಲ ಪುರಾಣೋಕ್ತವಾದದ್ದು. ಪುರಾಣಗಳಲ್ಲಿ ಈಗ ನವದುರ್ಗೆಯ ನಾಟ್ಯಗಳಿರ್ಬೋದು, ಕಾಳಿ ಸ್ಮಶಾನ ಕಾಳಿ ಚಂಡಿಯಾಗಿ ಕುಣಿದದಿರ್ಬೋದು, ಶಿವ ಪ್ರಳಯಂಕರನಾಗಿ ತಾಂಡವವನ್ನು ಮಾಡಿದ್ದು, ರುದ್ರ ತಾಂಡವಗಳನ್ನು ಮಾಡಿದ್ದಿರ್ಬೋದು. ಇದೆಲ್ಲ ತುಂಬ ಉಲ್ಲೇಖಗಳು ಉಂಟು, ನಾಟ್ಯಗಳ ಉಲ್ಲೇಖ. ಅವುಗಳಿಂದಲೇ ನಾಟ್ಯಗಳ ಉಗಮ ಅನ್ನುವಂಥ ವಾದಗಳು ಕೂಡ ಉಂಟು. ಅದೇನೇ ಇರಲಿ, ಯಾಕೆ ಕುಣಿತೇವೆ, ಯಾಕೆ ಮಾಡ್ತೇವೆ ಅನ್ನೋದು ನಿಮಗೆ ಭಾಳ ಸರಳವಾಗಿ ಹೇಳಬೇಕೆಂದ್ರೆ, ಹ್ಯೂಮನ್ ಇನ್ಸ್ಟಿಂಕ್ಟ್, ಅಥವಾ ಬೇಡ, ಒಂದು ಜೀವಿಯ ಇನ್ಸ್ಟಿಂಕ್ಟ್, ಒಂದು ಜೀವಿಯ ಸಹಜವಾದ ಸ್ವಭಾವದಲ್ಲಿ ನೃತ್ಯ ಇದೆ, ಸಹಜವಾದ ಸ್ವಭಾವದಲ್ಲಿ ಸಂಗೀತ ಇದೆ, ಸಹಜವಾದ ಸ್ವಭಾವದಲ್ಲಿ ಅಭಿನಯ ಇದೆ. ಇದು ಜೀವಿಯ ಸಹಜವಾದ್ದು. ಭಾಳ ಸರಳವಾಗಿ ಹೇಳಬೇಕಂದ್ರೆ, ನಾವು ಬೆಳಿಗ್ಗೆ ಕಟ್ಟಿ ಹಾಕಿ ಹೋದ ಒಂದು, ನಮ್ಮ ಮನೆಯಲ್ಲಿ ಸಾಕಿದ ಒಂದು ನಾಯಿ, ಸಂಜೆ ನಾವು ಕೆಲಸ ಮುಗಿಸ್ಕೊಂಡು ಒಂದು ಗೇಟ್ ತೆಗೆದ ತಕ್ಷಣ ಓಡು ಬಂದು ಏನು ಸುಮ್ಮನೆ ನಿಂತ್ಕೊಳ್ತದಾ? ಏನು ಮಾಡ್ತದೆ? ಆ ಕಡೆ ಈ ಕಡೆ ಕುಣಿತದೆ, ಓಡ್ತದೆ, ಹಾರ್ತದೆ. ಅದೊಂದು ನಾಟ್ಯ. ಅದಕ್ಕೆ ರಿದಮ್ ಬೇಕು ಅಂತಿಲ್ಲ, ಅದರದೊಂದು ನಾಟ್ಯ. ಬೆಕ್ಕು ಹಾಲು ಕುಡಿಬೇಕು ಅನ್ನುವಾಗ ಬೆಂದು ಕಾಲಡಿ ಹೋಗಿ, ಕೈಯಡಿ ಹೋಗಿ, ಮೈ ತಿಕ್ಕಿ ಮೇಲ್ಹಾರಿ ನಾಟ್ಯ. ಸಹಜವಾಗಿ ನಿಂತ್ಕೊಳ್ಳೋದು ಅಂತಿಲ್ಲ. ಸಿಟ್ಟು ಬಂದಾಗ ನಮ್ಮ ಆಡು ಮಾತೆ, ಗಾದೆ, ನಮ್ಮ ನಾಣ್ಣುಡಿಗಳೇ ಇದೆ, ಏನು ಸಿಟ್ಟಲ್ಲಿ ಕುಣಿತಾ ಇದ್ದಾನೆ ಅಂತ. ಸಿಟ್ಟಲ್ಲಿ ಕುಣಿತಾರಾ? ಸಿಟ್ಟಲ್ಲಿ ಕುಣಿಯೋದು ಅಂದರೆ, ಸಿಟ್ಟು ಬಂದಾಗ ನಾವು ಅಭಿವ್ಯಕ್ತಿಗೆ ನಿಲ್ಲಿಕ್ಕಾಗೋದಿಲ್ಲ. ಆ ಕಡೆ ಈ ಕಡೆ ಓಡ್ತೇವೆ, ಕೈಗಳು ಚಲನೆ ಮಾಡ್ತೇವೆ, ಮುಖ ಸಿಂಡರಿಸ್ತೇವೆ, ಹಾರ್ತೇವೆ, ಕುತ್ಕೊಳ್ತೇವೆ, ಹೇಳ್ತೇವೆ. ಸಿಟ್ಟು ತಡಿಲಿಕ್ಕೆ, ಸ್ಟ್ರೆಸ್ಸಲ್ಲಿ ಅದನ್ನೇ ಮಾಡ್ತೇವೆ. ದುಃಖದಲ್ಲಿ ಬಿದ್ದು ಬಿದ್ದು ಹೊರಳಾಡ್ತೇವೆ. ಯಾರೊಬ್ಬರು ನಮ್ಮ ತೀರಾ ಆಪ್ತರ ಅಳ್ದುವಾಗ ಅವರ ಶವವನ್ನು ನೋಡಬೇಕು ಅಂತ ನಾವು ಹೋದರೆ, ಆ ಪಾರ್ಥಿವ ಶರೀರ ನೋಡಿಕೊಂಡು ಭಾಳ ಸೈಲೆಂಟಾಗಿ ಮೌನ ಪ್ರಾರ್ಥನೆ ಅಂತ ಮಾಡ್ತೀವಿ. ಬಿದ್ದು ಬಿದ್ದು ಅಳುತ್ತೇವೆ, ಕಣ್ಣೀರು ಹಾಕ್ತೇವೆ, ಬಿಟ್ಟೋದ್ರಲ್ಲ ಅಂತೇವೆ. ಸಹಜವಾಗಿ ಜೀವಿಯ ಇನ್ಸ್ಟಿಂಕ್ಟ್ನಲ್ಲಿ ನಾಟ್ಯಗಳಿದೆ, ಸಂಗೀತ ಇದೆ. ನಾವು ತುಂಬ ಸಂತೋಷ ಆದಾಗ ನಮ್ಗೆ ಗೊತ್ತಿಲ್ಲದೆ ಗುನುಗುತ್ತಾ ಇರ್ತೇವೆ. ಅದಕ್ಕೆ ರಾಗ ಬೇಕು ಅಂತಿಲ್ಲ, ತಾಳಬೇಕು ಅಂತಿಲ್ಲ. ಅಥವಾ ಗೋವು ಒಂದು ದನ, ಸಾಕಿದ ದನವೇ, ಹುಲ್ಲಿಗಾಗಿ ಕೂಗುವುದು ಬೇರೆ ಥರ, ಹುಲಿ ಬಂದರೆ ಕೂಗುವುದು ಬೇರೆ ಥರ. ಸಂಗೀತ ಅದರಲ್ಲೂ ಉಂಟು. ಅಂದರೆ ಪ್ರಕೃತಿ. ಈಗ ನಾವು ಸಂಗೀತ ಶಾಸ್ತ್ರದಲ್ಲಿ ಇರುವ ಸಪ್ತ ಸ್ವರಗಳನ್ನು ತೆಗೆದುಕೊಂಡದ್ದು ಕೂಡ ಪ್ರಕೃತಿಯಿಂದಲೇ. ಒಂದೊಂದರಿಂದ, ಒಂದೊಂದು ಪ್ರಾಣಿಯಿಂದ ಒಂದೊಂದು ತಗೊಂಡದ್ದು. ಮನುಷ್ಯನಿಂದ ಯಾವುದು ತಗೊಳ್ಳಿಲ್ಲ, ಎಲ್ಲ ತಗೊಂಡದ್ದು ಪ್ರಾಣಿಗಳಿಂದಲೇ. ವೃಷಭ ಇರ್ಬೋದು, ಗಾಂಧಾರ ಇರ್ಬೋದು, ಷಡ್ಜ ಇರ್ಬೋದು, ಪಂಚಮ, ಯಾವುದು ನೀವು ತಗೊಂಡು ಎಲ್ಲ ನವಿಲು, ಪ್ರಾಣಿ ಪಕ್ಷಿಗಳಿಂದ, ನವಿಲಿನಿಂದ, ಕೋಗಿಲೆಯಿಂದ, ಕುದುರೆಗಳಿಂದ, ಆನೆಯಿಂದ, ಗಾಂಧಾರದಿಂದ, ಹೀಗೆ ತಗೊಂಡದಲ್ಲ. ಹಾಗಾಗಿ ಪ್ರಕೃತಿಯಲ್ಲಿಯೇ ನಾಟ್ಯ ಉಂಟು. ಶಿವನಾಗಲಿ, ಮತ್ತೊಬ್ಬ ಶಿವ ಸಿಟ್ಟಿನಲ್ಲಿ ಕುಣಿದದ್ದು ತಾಂಡವ ಆಯಿತು, ಕಾಳಿ ಕ್ರೋಧದಲ್ಲಿ ಕುಣಿದದ್ದು ನರ್ತನ ಅಂತ ಆಯಿತು.
ಸಂತೋಷದಲ್ಲಿ ಗೌರಿ ಕುಣಿದದ್ದು ಶೃಂಗಾರ ಅಂತ ಆಯಿತು. ಅಂದರೆ ಸಹಜವಾಗಿ ನಮ್ಮಲ್ಲಿ ನಾಟ್ಯ ಉಂಟು, ಇದಕ್ಕೆ ಪಾಲಿಷ್ ಮಾಡೋದಕ್ಕೆ ಕಲೆ ಬೇಕಷ್ಟೇ, ಅದನ್ನೊಂದು ನೇರ್ಪುಗೊಳಿಸುವುದು. ಶಿಕ್ಷಣ ಅಂದರೆ ಅದೇ ಅಂತ ಒಂದು ಉಲ್ಲೇಖ ಇದೆ, ಗೊತ್ತಿಲ್ಲದ್ದು ಕಲಿಸುವುದು ಶಿಕ್ಷಣ ಅಲ್ಲ, ಗೊತ್ತಿರುವುದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ, ಬೇಕಾದ್ದನ್ನು ಇಟ್ಟುಕೊಂಡು ಬೇಡದನ್ನು ತೆಗೆಯುವುದು ಶಿಕ್ಷಣ ಅಂತ. ಈಗ ಪ್ರತಿ ಮಗುವಿನಲ್ಲಿಯೂ ನಾಟ್ಯ ಇರ್ತದೆ. ಮಗು ಅಂಬೆಗಾಲಿಟ್ಟು ನಡೆದು ಹೆಜ್ಜೆ ಇಡುವಾಗ ನಾಟ್ಯ ಮಾಡೋದಿಲ್ವ, ಮಾಡ್ತದೆ. ಅದರಲ್ಲಿ ಭರತನಾಟ್ಯವಾಗಿಸುವುದು ಕಲೆ ಅಷ್ಟೇ. ಅದಕ್ಕೆ ಬೇಕಾದ್ದು ಅಡವುಗಳನ್ನು ಕಲಿಸಬೇಕದು, ಯಾವುದು ತಿಟ್ಟಡವು ಯಾವುದು ಮಟ್ಟಡವು ಅಂತೇಳಿ ನಾವು ಕಲಿಸಬೇಕಾದದ್ದು ಭರತನಾಟ್ಯವೇ ಹೊರತು ಅಥವಾ ಯಾವುದೇ ಕಲೆಯೇ ಹೊರತು ಮಕ್ಕಳಲ್ಲಿ ಅಥವಾ ಜೀವಿಗಳಲ್ಲಿ ಸಹಜವಾಗಿ ನಾಟ್ಯ ಇರ್ತದೆ. ಅದರಿಂದ ದೇವತೆಗಳು ಅದಕ್ಕೆ ಹೊರತಲ್ಲ, ದೇವತೆಗಳು ನಮ್ಮ ಭಾವದ ದೊಡ್ಡ ಏನು ಪ್ರತಿಬಿಂಬ. ಅದರಿಂದ ದೇವತೆಗಳೇ ಕುಣಿದಿದ್ದಾರೆ ಅನ್ನುವಾಗ ನಾವು ಕುಣಿತೇವೆ. ಓಕೆ, ಆ ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ನಟನಂ ಅನ್ನುವಂಥ ರಿಯಾಲಿಟಿ ಶೋ ಯಾವುದೇ ಪ್ರಚಾರಕ್ಕಾಗಿ ಮಾಡಿದಂಥದ್ದಲ್ಲ. ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇವರ ಒಂದು ಮುತುವರ್ಜಿಯಲ್ಲಿ ನಾವು ಒಂದು ಬಹಳ ಹೆಮ್ಮೆಯಿಂದ ನಮ್ಮ ಸಂಸ್ಥೆ ದೈಜ್ ವರ್ಲ್ಡ್ ಸಂಸ್ಥೆ ಇದನ್ನು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಹಲವಾರು ಭರತನಾಟ್ಯ ವಿದ್ಯಾರ್ಥಿಗಳು ಬಂದು ಅವರ ಒಂದು ಕಲೆಯ ಪ್ರದರ್ಶನವನ್ನು ಕೊಟ್ಟರು. ಕೆಲವೊಬ್ಬರು ಆಡಿಷನ್ ರೌಂಡಲ್ಲಿ ಸೆಲೆಕ್ಟ್ ಆಗಿ ಈಗ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇಂತಹ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ, ಹಾಗೆಯೇ ನಮ್ಮ ನಟನಂ ಕಾರ್ಯಕ್ರಮದ ಸ್ಪರ್ಧಾಳುಗಳಿಗೆ ನಿಮ್ಮ ಕಿವಿ ಮಾತು ಏನು ಸರ್? ನೀವು ಹೇಳಿದಾಗೆ ಶ್ರೀದೇವಿ ನಾಟ್ಯ ತಂಡದವರು ಪುತ್ತೂರಿನಿಂದ ನಿಮ್ಮ ಡೈಜಿ ವರ್ಡ್ನ ಸಂಯೋಜನೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ನಡೆಸ್ತಾ ಇದ್ದೀರಿ. ನಾನು ಮೊದಲೇ ಹೇಳಿದಾಗೆ ಇದೊಂದು ತುಂಬ ಸ್ತುತ್ಯಾರ್ಹವಾದ ಕಾರ್ಯಕ್ರಮ, ಮಾಡಬೇಕಾದ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇರುವವರಿಗೆ ತುಂಬ ರಿಯಾಲಿಟಿ ಶೋಗಳು, ತುಂಬ ಬೇರೆ ಬೇರೆ ಆ್ಯಕ್ಟಿಂಗ್ಗಳ ಸ್ಕಿಲ್ ಶೋ ಇರ್ಬೋದು, ಡ್ರಾಮಾ ಜೂನಿಯರ್ಸ್ ಅಂತವರು, ಇಂಥ ಕಾರ್ಯಕ್ರಮಗಳು, ಇಂಥ ರಿಯಾಲಿಟಿ ಶೋಗಳು ತುಂಬ ಸಿಕ್ಕಿದೆ. ಅದರಿಂದ ಪ್ರಚೋದನೆಗೊಂಡಂತಹ ಸ್ಥಳೀಯ ಸಂಸ್ಥೆಗಳು ಕೂಡ ಅಂಥ ಕಾರ್ಯಕ್ರಮಗಳನ್ನ ತುಂಬ ಮಾಡ್ತಾ ಇದ್ದಾವೆ. ಅದು ನಮಗೆ ಗೊತ್ತಿದೆ. ನಾಟಕಕ್ಕೂ ವೇದಿಕೆ ಇದೆ, ಅಥವಾ ಆ್ಯಕ್ಟಿಂಗ್ಗಳಿಗೆ ವೇದಿಕೆ ಇದೆ, ಸಂಗೀತಕ್ಕಂತೂ ಬೇಕಾದಷ್ಟು ವೇದಿಕೆ ಇದೆ. ನಿಜವಾಗಿ ಶುದ್ಧವಾದ ಭರತನಾಟ್ಯಕ್ಕೊಂದು ವೇದಿಕೆ ಅವಕಾಶ ಕಡಿಮೆ ಇತ್ತು, ಅಥವಾ ಅವಕಾಶ ಇರಲೇ ಇಲ್ಲ. ಈ ರೀತಿಯ ಒಂದು ರಿಯಾಲಿಟಿ ಶೋ ನನಗೆ ತಿಳಿದ ಹಾಗೆ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಅಂತೂ ಪ್ರಥಮ. ಭಾರತೀಯ ಹಿಸ್ಟ್ರಿ ನನಗೆ ಗೊತ್ತಿಲ್ಲ, ಬಹುಶಃ ಯೋಚನೆ ಮಾಡಿದರೆ ಪ್ರಥಮವೇ ಇದ್ದಿರಬಹುದು. ಭರತನಾಟ್ಯಕ್ಕಾಗಿ ಒಂದು ರಿಯಾಲಿಟಿ ಶೋ ಪ್ರಥಮ ಇದ್ದಿರಬಹುದು. ಪ್ರಥಮವೋ ದ್ವಿತೀಯ ಅನ್ನೋದು ಮುಖ್ಯ ಅಲ್ಲ ನಮಗಿಲ್ಲಿ. ಆದರೆ ಅದಕ್ಕೆ ಪಾಲ್ಗೊಳ್ತಾ ಇರುವ ಪ್ರತಿಯೊಂದು ಮಕ್ಕಳು ಕೂಡ, ಮಕ್ಕಳ ಹೆತ್ತವರು ಕೂಡ ಯೋಚಿಸಬೇಕಾದ್ದೇನು ಅಂದರೆ, ಈ ರಿಯಾಲಿಟಿ ಶೋಯಿಂದ ಅವರು ಟಿ ವಿಯಲ್ಲಿ ಬರ್ತೇವೆ, ಯಾವುದೋ ಪ್ರೈಸ್ ಬರ್ತದೆ, ನಾವು ಆ ರಿಯಾಲಿಟಿ ಶೋ ಗೆದ್ದಿದ್ದೇವೆ ಅನ್ನೋದಲ್ಲ. ಇದರಿಂದ ನಾವು ಕಲೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ನಮಗೂ ಒಂದು ವೇದಿಕೆ ಸಿಗ್ತದೆ. ಕಲೆಯಲ್ಲಿ ನಾವು ಶ್ರದ್ಧೆಯಿಂದ ಅದನ್ನು ಆರಾಧನೆಯಾಗಿ ಸ್ವೀಕರಿಸಿದರೆ ಒಂದು ವೇದಿಕೆ ಸಿಕ್ಕಿಯೇ ಸಿಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಸಿಕ್ಕಿದೆ. ಇದನ್ನು ಮುನ್ನಡೆಸ್ಕೊಂಡು ಹೋಗಿ, ಸಹಜವಾಗಿ ಭರತನಾಟ್ಯವನ್ನು ಕಲಿತ ಬಹುತೇಕರು ಮಾಡೋದೇನು ಕೇಳಿದ್ರೆ, ಕೆಲಸಕ್ಕೆ ಸೇರಿ ಒಂದು ವ್ಯಸ್ತರಾದ ಮೇಲೆ ಭರತನಾಟ್ಯದ ಕಡೆನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಸಂಸಾರ ಆದಮೇಲೆ ಮರ್ತೇ ಬಿಡ್ತಾರೆ. ಆಮೇಲೆ ಅವರಿಗೆ ಒಂದು ತಮ್ಮ ಮಕ್ಕಳಾದ ಮೇಲೆ ಒಂದು ಅಭಿಪ್ಸೆ ಬರ್ತದೆ, ನನ್ನ ಮಕ್ಕಳಾದರೂ ಕಲಿಬೇಕು, ನಾನು ಕಲೀಲಿಲ್ಲ ಅಂತ ಮಕ್ಕಳನ್ನು ಹಾಕ್ಲಿಕ್ಕೆ ಹೊರಡ್ತಾರೆ. ಇದಕ್ಕಿಂತ ಒಂದು ವೃತ್ತಿಯಾಗಿ ಬೇಡ, ಪ್ರವೃತ್ತಿಯಾಗಿ ಕೊನೆಗೆ ತನ್ನ ಮನಸ್ಸಂತೋಷಕ್ಕಾಗಿ ಆದರೂ ಮನೆಯಲ್ಲಾಗುವ ಕಾರ್ಯಕ್ರಮ, ಮನೆಯಲ್ಲಿ ಯಾವುದೊಂದು ಪೂಜೆ ಆಗಿದೆ, ಫ್ಯಾಮಿಲಿ ಗೆಟ್ ಟುಗೆದರ್ ಇದೆ, ಅಲ್ಲಾದರೂ ಭರತನಾಟ್ಯವನ್ನು ಮಾಡುತ್ತಾ ತನ್ನ ಫ್ಯಾಮಿಲಿ ಮುಂದಾದರೂ ಅದನ್ನು ಉಳಿಸ್ಕೊಂಡು ಜೀವಂತಿಕೆಯಾಗಿ ಉಳಿಸ್ಕೊಂಡು ಹೋದರೆ ಖಂಡಿತವಾಗಿ ಕಲೆ ಮುಂದೆ ಕೈದಾಟ್ತಾ ಹೋಗ್ತದೆ, ಅವರಿಗೂ ಒಂದು ಸಂಸ್ಕಾರವನ್ನು ಕೊಡ್ತದೆ. ಹಾಗಾಗಿ ಇದರಲ್ಲಿ ಪಾಲ್ಗೊಳ್ಳೋ ಎಲ್ಲ ಮಕ್ಕಳಲ್ಲೂ ಮತ್ತು ಹೆತ್ತವರಲ್ಲಿ ವಿನಂತಿ ಒಂದೇ, ಇದನ್ನು ಯಾವುದೋ ಒಂದು ಪಬ್ಲಿಸಿಟಿಗಾಗಿ, ಪ್ರಚಾರಕ್ಕಾಗಿ, ಹೆಸರಿಗಾಗಿ ಬಳಸಿಕೊಳ್ಳಬೇಡಿ. ಇದನ್ನು ಆರಾಧಿಸ್ತಾ ಇರುವ ಕಲೆ ಅನ್ನೋ ದೃಷ್ಟಿಯಿಂದ ಇದನ್ನು ಜೀವನ ಪರ್ಯಂತ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಬಳಸಿಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎರಡೂ ಕೈ ಮುಗಿದು ಧನ್ಯವಾದಗಳು ನಿಮಗೆ. ಯಾಕಂದರೆ ನಿಮ್ಮಂಥ ಒಬ್ಬ ಅತ್ಯುತ್ತಮ ಅದ್ಭುತ ಜ್ಞಾನಿಯ ಎದುರು ನಾನು ಕೂತು ಮಾತನಾಡೋದು ಅಂದರೆ ನನಗಿದ್ದು ಸಿಕ್ಕಿದಂಥ ವರ ಅಂತ ನಾನು ಶುರುವಲ್ಲೂ ಕೂಡ ಹೇಳ್ತೇನೆ. ಯಾಕಂದರೆ ನಾನು ಈ ಕಾರ್ಯಕ್ರಮದಲ್ಲಿ ಸರ್ ನೀವು ಬರ್ತೀರಿ ಅಂತ ಕೇಳಿದಾಗ ನನ್ನ ಪರಿಚಯದಲ್ಲಿರುವಂಥ ಗೆಳೆಯರಿಗೆಲ್ಲ ಕರೆ ಮಾಡಿ ನಾನು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಹೇಳಿದಾಗ ನಿಮ್ಮ ಭಾಗ್ಯ ಅವರು ಬಂದು ಕೂತ್ಕೊಳ್ಳುವಂಥದ್ದು, ಈ ಕಾರ್ಯಕ್ರಮ ನಿಮಗೆ ಸಿಕ್ಕಿದ್ದು ಭಾಗ್ಯ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಹೇಳಿದಂತಹ ಪ್ರತಿ ಮಾತುಗಳು ಎಷ್ಟೋ ಯುವ ಕಲಾವಿದರಿಗಿರ್ಬೋದು, ಯುವ ಪೀಳಿಗೆಗೆ ಪ್ರತಿಯೊಂದು ಮಾತುಗಳು ಅವರ ಮನಸ್ಸಿಗೆ ತಟ್ಟಿದರೆ ನಮ್ಮ ದೇಶದಷ್ಟು ಒಂದು ಸಮೃದ್ಧಿ ಇರುವಂಥ ದೇಶ ಬೇರೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಉತ್ತಮವಾದಂತಹ ಮಾಹಿತಿಗಳನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂತಹ ಮಾಹಿತಿಗಳಾಗಿರ್ಬೋದು ತುಂಬ ಅಮೂಲ್ಯವಾದಂತಹ ಮಾಹಿತಿಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಿ. ಒಳ್ಳೆಯ ಭಾಷೆ, ಒಳ್ಳೆಯ ಅಭಿವ್ಯಕ್ತಿ ಮುಂದುವರಿಸ್ಕೊಂಡು ಹೋಗಿ. ಒಂದು ಅವಕಾಶವನ್ನು ನನಗೂ ಕೊಟ್ಟ ಡೈಜಿ ವರ್ಡಿಗೂ, ನಟನಂ ಮತ್ತು ಅದರ ಹಿಂದಿರುವ ಎಲ್ಲರಿಗೂ ಕೂಡ ನಾನು ಕೂಡ ಕೃತಜ್ಞತೆಯನ್ನು, ಧನ್ಯವಾದವನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಟನಂ ವಿಶೇಷ ಕಾರ್ಯಕ್ರಮದಲ್ಲಿ ಪವನ್ ಸರ್ ಅವರು ಬಂದು ಒಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಡುವಾಗ ನಮ್ಮಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಇವರ ಕಾರ್ಯಕ್ರಮಗಳನ್ನು ನೀವು ನೋಡಿದರೆ ನಿಮಗೆ ಗೊತ್ತಿರ್ಬೋದು, ಪವನ್ ಸರ್ ಅವರ ಪ್ರತಿಯೊಂದು ಮಾತು, ಅವರದ ಕನ್ನಡ ಬಳಕೆಯ ರೀತಿಯನ್ನು ನೀವು ಗಮನಿಸಿದರೆ ನಮಗೆಲ್ಲರಿಗೂ ಒಂದು ದೊಡ್ಡ ವರದಾನ ಅಂತ ಹೇಳ್ಬೋದು. ಇವರಿಂದ ಕಲಿಯುವಂಥದ್ದು ನಿರಂತರವಾಗಿ ತುಂಬ ಇದೆ. ಸೊ ಯಾರು ನಟನಂ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಯಾರು ಭರತನಾಟ್ಯ ವಿದ್ಯಾರ್ಥಿಗಳಿದ್ದಾರೆ, ಖಂಡಿತವಾಗ್ಲೂ ಸರ್ ಅವರ ಪೇಜಸ್ಗಳನ್ನು ಫಾಲೋ ಮಾಡಿ. ಯಾಕಂದರೆ ಕಲಿಯುವಂಥದ್ದು ತುಂಬ ಇದೆ, ಸರ್ ಜ್ಞಾನದಿಂದ ನಾವು ಪಡ್ಕೊಳ್ಳುವಂಥದ್ದು ತುಂಬ ಇದೆ. ಹಾಗೆಯೇ ಯಾರೆಲ್ಲ ಅಪ್ ನೆಕ್ಸ್ಟ್ ಕಾರ್ಯಕ್ರಮಗಳಿಗಾಗಿ ಕಾಯ್ತಾ ಇದ್ರಿ, ಸದ್ಯದಲ್ಲೇ ನಟನಂ ಕಾರ್ಯಕ್ರಮದ ಪ್ರಸಾರ ಆಗಲಿಕ್ಕಿದೆ. ಕೆಲವೊಂದು ಎಪಿಸೋಡ್ಸ್ಗಳೆಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ಪ್ರಸಾರ ಆಗಲಿಕ್ಕಿದೆ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಯಾರು ಗುರುಗಳು ಬಂದು ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥ ಕುತೂಹಲವನ್ನು ಹೀಗೆ ಕಾಯ್ದಿರಿಸಿಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ದೈಜಿ ವರ್ಲ್ಡ್ 24x7.